MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಆರಂಭ ಆಗಿದೆ. ಹಲವು ವಿಚಾರಗಳಿಗೆ ಬೆಂಕಿ ಬೀಳುವಂತ ಕೆಲಸ ಆಗ್ತಾ ಇದೆ. ಸಿಎಂ ಚೇರ್ವಾರ್ ಆಗಿರ್ಬೋದು, ಟಿಪ್ಪು ಜಯಂತಿಯ ವಿಚಾರ ಆಗಿರ್ಬೋದು, ಹೀಗೆ ಹಲವು ವಿಚಾರಗಳು. ಅದರಲ್ಲೂ ಬಿಜೆಪಿಯವರು ರೈತರ ಜೊತೆ ಸೇರ್ಕೊಂಡು ಪ್ರತಿಭಟನೆ ಮಾಡಿರುವಂಥದ್ದು ರೈತರಿಗೆ ಅನೇಕ ರೀತಿಯಿಂದ ಅನುಕೂಲ ಆಗಿದೆ ಅನ್ನೋದು ಒಂದು ಕಡೆ ಆದರೆ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸವೂ ಕೂಡ ಮತ್ತೊಂದು ಕಡೆ ಆಗಿದೆ. ಹಾಗಿದ್ರೆ ಈಗ ಸದ್ಯ ಬೆಳಗಾವಿಯ ಈ ಅಧಿವೇಶನ ಯಾವ ರೀತಿಯ ಕದನಕ್ಕೆ ಕಾರಣ ಆಗ್ತಾ ಇದೆ, ಯಾವ ರೀತಿಯ ವಾಗ್ದಾಳಿಗಳಿಗೆ ಕಾರಣ ಆಗ್ತಾ ಇದೆ, ದೇಶದಲ್ಲಿಯೂ ಕೂಡ ನಾನಾ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ. ಲೋಕಸಭೆಯಲ್ಲಿ ಒಂದೇ ಮಾತರಂ ಗೀತೆಯ ವಿಚಾರವಾಗಿ ಮತ್ತೆ ಇವತ್ತು ಅಮಿತ್ ಶಾ ಅವರು ಮಾತಾಡಿದ್ದಾರೆ. ನಿನ್ನೆ ಪ್ರಧಾನಿ ಮೋದಿ ಅವರು ಗುಡುಗಿದ್ರು, ಇವತ್ತು ಅಮಿತ್ ಶಾ ಅವರ ಸರದಿ. ಏನೆಲ್ಲ ಆಗ್ತಾ ಇದೆ ಎಲ್ಲವನ್ನು ನೋಡೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯದಲ್ಲಿ ಮತ್ತೆ ಟಿಪ್ಪು ಜಯಂತಿ ಜಿದ್ದಾಜಿದ್ದಿ. ಕಾಂಗ್ರೆಸ್ ವಿರುದ್ಧ ಕೇಸರಿ ಸೇನೆ ನಿಗಿ. ವಿಜಯಾನಂದ ಕಾಶ್ಯಪ್ನವರಿಗೆ ಮಾತಿನಲ್ಲೇ ತಿವಿದ ಬಿಜೆಪಿ. ಮತ್ತೆ ಟಿಪ್ಪು ಸುಲ್ತಾನ್ ವಾರ್, ಅವಕಾಶ ಕೊಟ್ರೆ ಆಚರಣೆ ಎಂದ ಕಾಶ್ಯಪ್ಪನವರ್. ಯಾವಾಗ್ಲೂ ಜಯಂತಿ ಮಾಡ್ತೀವಿ ಎಂದ ಸಚಿವ ಜಮೀರ್. ಕಾಂಗ್ರೆಸ್ನಲ್ಲಿ ಯತೀಂದ್ರ ಮಾತಿನ ಸಮರ. ಸ್ವಪಕ್ಷದಲ್ಲೇ ಸಿಎಂ ಪುತ್ರನ ಮೇಲೆ ವಾಕ್ಪ್ರಹಾರ. ಸಿಎಲ್ಪಿ ಸಭೆಯಲ್ಲಿ ಎಂಎಲ್ಸಿಗೆ ಬೀಳುತ್ತಾ ಮೂಗುದಾರ. ಮನೆ ಬಾಗಿಲಿಗೆ ಡ್ರಗ್ ಸಪ್ಲೈ ಆಗ್ತಿದೆ. ವಿಧಾನಸಭೆಯಲ್ಲಿ ರಿಪಬ್ಲಿಕ್ ಸ್ಟಿಂಗ್ ಆಪರೇಷನ್ ಪ್ರತಿಧ್ವನಿ. ಪೊಲೀಸರ ನಿರ್ಲಕ್ಷ್ಯ ಪ್ರಸ್ತಾಪಿಸಿದ ಸುರೇಶ್ ಕುಮಾರ್. ನಿನ್ನೆ ಮೋದಿ, ಇಂದು ರಾಹುಲ್ ಗಾಂಧಿ. RSS ವಿರುದ್ಧ ರಾಗ ಸಿಡಿಮಿಡಿ. ವೋಟ್ ಚೋರಿ ಮಾಡಿದ್ದು ಇಂದಿರಾ ಅಂತ ಬಿಜೆಪಿ ಕಿಡಿ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸಿಎಂ ಕುರ್ಚಿ ಕಿತ್ತಾಟದ ಕದನಕ್ಕೆ ಮತ್ತೆ ಸಿದ್ದರಾಮಯ್ಯ ಮಗ ಯತೀಂದ್ರ ತುಪ್ಪ ಸುರಿದಿದ್ದಾರೆ. ನಮ್ಮ ಅಪ್ಪನೇ 5 ವರ್ಷ ಸಿಎಂ, ಹೈಕಮಾಂಡ್ ನಮಗೆ ಸ್ಪಷ್ಟನೆಯನ್ನ ಕೊಟ್ಟಿದೆ ಅನ್ನುವಂತಹ ಮಾತನ್ನ ಮತ್ತೆ ಹೇಳುವ ಮೂಲಕ DK ಬಣ ಉರಿಯುವಂತೆ ಮಾಡಿದ್ದಾರೆ. ಸದ್ಯ ಬೆಳಗಾವಿ ಕುಂದಾನಗರಿಯಲ್ಲಿ ಈ ಕುರ್ಚಿ ಕದನ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಏನೆಲ್ಲ ಆಗಿದೆ ಇವತ್ತು ಈ ಹೇಳಿಕೆಗೆ ಸಂಬಂಧಪಟ್ಟಂಗೆ ನೀವೇ ನೋಡ್ಕೊಂಡ್ಬನ್ನಿ. ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಪ್ರಶ್ನೆ ಇಲ್ಲ. ನಾನು ಹೇಳಬೇಕಾಗಿ ನಾನು ಹೇಳಾಗಿದೆ. ಬೆಳಗಾವಿ ಅಧಿವೇಶನ. ಈ ಚಳಿಗಾಲದಲ್ಲಿ ರಾಜಕೀಯ ಸಂಘರ್ಷದ ಬಿಸಿಬೇಡ ಅಂತ ಹೈಕಮಾಂಡ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಐಡಿಯಾ ಕೊಟ್ಟಿತ್ತು. ಆ ಬಳಿಕ ಅದು ನಾಟಿಕೋಳಿ ಸಾರಿಗೆ ತಿರುಗಿತ್ತು. ಬೆನ್ನಲ್ಲೇ ಸಿದ್ದರಾಮಯ್ಯ, DK ಶಿವಕುಮಾರ್ ಒಂದು ಹಂತದಲ್ಲಿ ನಾವು ಬ್ರದರ್ಸ್ ಅಂತ ಬಾಯ್ತುಂಬ ಮಾತನಾಡಿದ್ರು. ಆದರೆ ಅಧಿವೇಶನ ಆರಂಭದ ದಿನವೇ ಅದೇನಾಯ್ತು ಏನು? ಸಿಎಂ ಪುತ್ರ ಯತೀಂದ್ರ ಹಾಗೂ DK ಬ್ರದರ್ಸ್ ಸುರೇಶ್ ನೀಡಿರುವಂತಹ ಹೇಳಿಕೆ ಜಟಾಪಟಿ ಶುರುವಾಗಿದೆ. ಸಿಂಹಾಸನ ಕದನ ವಿರಾಮದಲ್ಲಿ ಮಾತಿನ ಸಿಡಿಗುಂಡು. ಹೈಕಮಾಂಡ್ ಲೆಕ್ಕಾಚಾರ ಮತ್ತೆ ಉಲ್ಟಾ ಆಯ್ತಾ? ಯಾವ ಪಟ್ಟದ ಕಿತ್ತಾಟವೂ ಇಲ್ಲ. ಅವರೇ 5 ವರ್ಷ ಸಿಎಂ. MLC ಯತೀಂದ್ರ ಸಿದ್ದರಾಮಯ್ಯ ನೇರವಾಗಿ ದಾಟಿಸಿದ ಸಂದೇಶವಿದು. ಇದು ಹಸ್ತದ ಕುಸ್ತಿಗೆ ಹಿಡಿಯನ್ನ ಹೊತ್ತಿಸಿದಂತಾಗಿದೆ. ಈ ಬೆಳವಣಿಗೆ ಸಹಜವಾಗಿ ನಿದ್ರಾವಸ್ಥೆಗೆ ಜಾರುತ್ತಿದ್ದ ಜ್ವಾಲಾಮುಖಿಯನ್ನ ಬಡಿದೆಬ್ಬಿಸುವಂತೆ ಮಾಡಿದೆ. ಕೂಡಲೇ ಸಿಎಂ ಪುತ್ರ MLC ಯತೀಂದ್ರಿಗೆ ನೋಟಿಸ್ ಅನ್ನು ನೀಡಿ ಅಂತ ಆಗ್ರಹಿಸಿದ್ದಾರೆ. ಆದರೂ ಕೂಡ ಯತೀಂದ್ರ ತಮ್ಮ ಹೇಳಿಕೆಗೆ ನಾನು ಬದ್ಧ ಅಂತ ಹೇಳ್ತಿದ್ದಾರೆ. ತಮ್ಮ ಹೇಳಿಕೆಗೆ ಈಗಲೂ ಬದ್ಧವಾಗಿದ್ದೀರಿ ಸರ್? ನೋಡೋಣ. ಅಲ್ಲ, ತಮ್ಮ ಹೇಳಿಕೆಗೆ ಈಗಲೂ ಬದ್ಧವಾಗಿದ್ದೀರಾ ಅಂತ ಸರ್? ರೆಸ್ಪಾನ್ಸ್ ಮಾಡಲಿ, ಏನು ಹೇಳ್ಬೇಕು ಎಲ್ಲ ನೆನ್ನೆ ಹೇಳಿದ್ರಿ ಸರ್. ಆದ್ರೆ ಸರ್, ತಮಗೆ ನೋಟಿಸ್ ಕೊಡಬೇಕು ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್ ಬೇರೆ ಶಾಸಕರು. ನೋಡೋಣ ಸರ್, ಕೊಟ್ಟಾಗ ನೋಡೋಣ ಅಂತ ಸರ್. ಪ್ರಮುಖವಾಗಿ ಸರ್, ಹೈಕಮಾಂಡ್ ಏನು ನಿರ್ಧಾರ ಮಾಡಿ ಹೇಳ್ಬೋದು ಅಂತ ಸರ್? ನನಗೆ ಗೊತ್ತಾಗುತ್ತೆ ರೀ ಹೈಕಮಾಂಡ್ ಏನು ಹೇಳ್ತಾರೆ ಅಂತ. ನಾನೇನು ಹೇಳಿದ್ದೀನಿ ಮತ್ತೆ ಅಷ್ಟೇ ಬಿಡಿ. ಮತ್ತಿನ್ನೇನು ನೆನ್ನೆ ಏನು ಹೇಳ್ಬೇಕು ಎಲ್ಲ ಆಗಿದೆ. ಮತ್ತಿನ್ನೇನು ರೆಸ್ಪಾನ್ಸ್ ಮಾಡಲ್ಲ ಅದಕ್ಕೆ.
ಯತೀಂದ್ರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡದ ಡಿಕೆಶಿ. ಯಾವಾಗಲೂ ನಮ್ದು ತಿಳಿಇದೆ, ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತೂ ಇಲ್ಲ, ಮುಂದೇನೂ ಇಲ್ಲ. ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ನನಗೆ ಗೊತ್ತಿಲ್ಲ, ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು ಯಾವ ಕರೀತಾರೆ ಅನ್ನೋದು ನಾನು ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಮಾತಾಡ್ತೀನಿ, ಖಂಡಿತ ಮಾತಾಡೋಣ. ಯತೀಂದ್ರ ವರಿಷ್ಠರ ಸ್ಥಾನ ತುಂಬುವುದು ಬೇಡ. ಅವರು ವರಿಷ್ಠರ ಸ್ಥಾನ ತುಂಬೋದು ಬೇಡ. ವರಿಷ್ಠರು ಬೇರೆ ಇದ್ದಾರೆ. ಇದಕ್ಕೆ ತೀರ್ಮಾನ ಮಾಡುವಂಥವ್ರು, ಇದಕ್ಕೆ ಸಲಹೆ ಕೊಡುವಂಥವ್ರು, ಇದಕ್ಕೆ ತೀರ್ಮಾನ ಮಾಡುವಂಥವ್ರು ಶಕ್ತಿಯುತವಾಗಿ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಶಿಸ್ತಿದೆ. ವಿನಾಕಾರಣ ನನಗೇನೋ ಜ್ಞಾನೋದಯ ಆಗ್ತಾ ಇದೆ, ನನಗೇನೋ ಅನ್ನಿಸ್ತಾ ಇದೆ, ಇದು ಒಳ್ಳೆಯದಲ್ಲ, ಸಲ್ಲದ್ದಲ್ಲ. 5 ವರ್ಷ ಕಾಲ ಸಿದ್ದರಾಮಯ್ಯ ಸಿಎಂ. ನಮ್ಮ ಹೈಕಮಾಂಡ್ ಹೇಳ್ತಾರೆ ಅದಕ್ಕೆ ಬದ್ಧ ಅಂತ. ಈಗ ಯಾವಾಗ ಇದೆಲ್ಲ ಚರ್ಚೆ ಆಗಬೇಕಾಗಿರೋದು? ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ದರೆ ಆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವ್ರು ಕೂತವ್ರು, ಏನಕ್ಕೆ ಇದೆಲ್ಲ ಚರ್ಚೆ ಬೇಕು? ಅದೇ ಹಂಗೆ ಕಂಟಿನ್ಯೂ ಆಗುತ್ತೆ ಅದು. ಈಗ ನಮ್ಮ ಪಕ್ಷ ಯಾರು? ಹೈಕಮಾಂಡ್ ತಾನೆ ನಮ್ಮ ಪಕ್ಷ. ಹೈಕಮಾಂಡ್ ಸರ್, ನಾನು ಭಾಳ ಸತಿ ಹೇಳಿದ್ದೀನಿ, ನಮ್ಮ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ತಗೊಂತಾರೆ ಅದಕ್ಕೆಲ್ಲ ನಾವು ಬದ್ಧ. ಅಂದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ, ಇದು 28ವರೆಗೂ ಅವ್ರು ಕುರ್ಚಿಯಲ್ಲಿ ಕೂರ್ತಾರಂತ ನನ್ನ ಅಭಿಪ್ರಾಯ. ಅದು ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕದನ ಇನ್ನೂ ನಿಗಿ ಕೆಂಡವಾಗಿದ್ದು, ಉರಿಯೋ ಬೆಂಕಿಗೆ ಸಿಎಂ ಪುತ್ರ ಯತೀಂದ್ರ ತುಪ್ಪವನ್ನ ಸುರಿದಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ನಿಮಗೆಲ್ಲ ಗೊತ್ತಿದೆ ಕುರ್ಚಿ ವಾರ್ ಎಷ್ಟರ ಮಟ್ಟಿಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿತ್ತು. ಹೈಕಮಾಂಡ್ ಎಲ್ಲವನ್ನು ಗಮನಿಸಿ ಹರಸಾಹಸ ಪಟ್ಟು ಕದನ ವಿರಾಮವನ್ನು ಮಾಡಿಸಿತ್ತು. ಯಾವ ರೀತಿ? 2 ಬ್ರೇಕ್ಫಾಸ್ಟನ್ನು ಮಾಡಿಸಿ ಸಂಧಾನ ಮಾಡಿಸಿತ್ತು ಕೈಪಡೆ. ಫೋನ್ ಮಾಡಿ ಹೇಳಿತ್ತು, ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ನೀವಿಬ್ಬರು ಒಂದೇ ಕಡೆ ಸೇರ್ರಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ಕೊಂಡು ಇಬ್ಬರು ಒಂದು ಒಮ್ಮತದ ನಿರ್ಧಾರಕ್ಕೆ ಬನ್ನಿ ಅಂತ ಹೇಳಿತ್ತು. ಎಲ್ಲವೂ ಮುಗಿದು ಸಿದ್ದರಾಮಯ್ಯ ಅವ್ರ ಮನೆಗೆ ಡಿ.ಕೆ. ಶಿವಕುಮಾರ್ ಬಂದರು, ಡಿ.ಕೆ. ಶಿವಕುಮಾರ್ ಅವ್ರ ಮನೆಗೆ ಸಿದ್ದರಾಮಯ್ಯ ಅವರು ಹೋದರು. ಇಡ್ಲಿ, ನಾಟಿ ಕೋಳಿ ಸಾರು ಇದೆಲ್ಲ ಆಯಿತು. ಚೇರ್ವಾರ್ ಯಾವುದೂ ಇಲ್ಲ, ಹೈಕಮಾಂಡ್ ಮಾತಿಗೆ ನಾವು ಬದ್ಧರಾಗಿರ್ತೀವಿ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದರು. ಅಲ್ಲಿಗೆ ಕುರ್ಚಿ ಕದನ ಸದ್ಯಕ್ಕೆ ನಿಲ್ತು ಅನ್ನುವಷ್ಟರಲ್ಲೇ ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ತಣ್ಣಗಾಗಿದ್ದ ಈ ಸಿಎಂ ಕುರ್ಚಿಯ ಕದನವನ್ನ ಮತ್ತೆ ಹೇಳಿಕೆ ಕೊಡುವ ಮೂಲಕ ಈ ರೀತಿ ಬೆಂಕಿ ಹಚ್ಚುತ್ತಾ ಇದ್ದಾರೆ. ಯತೀಂದ್ರ ಹೇಳಿಕೆಯ ಬಗ್ಗೆ ಸಿದ್ದರಾಮಯ್ಯ ಅವರ ಟೀಮ್ನಲ್ಲೇ ಬೇಸರ ವ್ಯಕ್ತವಾಗ್ತಾ ಇದೆ. ಸರ್ಕಿಟ್ ಹೌಸಲ್ಲಿ ಸಿಎಂ ಭೇಟಿಯಾಗಿದ್ದರು ಕೆಲವು ಸಚಿವರು, ಎಲ್ಲ ತಣ್ಣಗಾಗಿದೆ. ಈಗ ಸದ್ಯ ಯಾವ ಚರ್ಚೆಯೂ ಇಲ್ಲ. ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ನಮ್ಮಲ್ಲಿ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆನೆ ಕೆಲ ಸಚಿವರು ಬೇಸರವನ್ನ ವ್ಯಕ್ತಪಡಿಸಿದಾರಂತೆ. ಅಧಿವೇಶನ ನಡೆಯುವಾಗ ಇಂಥ ಹೇಳಿಕೆಗಳು ಬೇಕಿರಲಿಲ್ಲ, ಅದರ ಅಗತ್ಯವೇ ಇಲ್ಲ. ನಾವಿಲ್ಲಿ ಒಗ್ಗಟ್ಟು ತೋರಿಸಬೇಕಾಗಿದೆ. ಆದರೆ ಮತ್ತೆ ಚೇರ್ವಾರ್ನ ವಿಚಾರವನ್ನ ಕೆದಕೋದು, ನಮ್ಮಪ್ಪನೇ ಸಿಎಂ ಅಂತ ಹೇಳೋದು ಯಾಕೆ ಬೇಕಿವೆಲ್ಲ? ನಾವು ವಿಪಕ್ಷಗಳಿಗೆ ನಾವೇ ಅಸ್ತ್ರ ಕೊಟ್ಟಂತಾಗುತ್ತೆ, ಬಿಜೆಪಿಗೆ ನಾವೇ ಅಸ್ತ್ರ ಕೊಟ್ಟಂತಾಯಿತು ಅಂತ ಸಚಿವರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರಂತೆ ಸಿದ್ದರಾಮಯ್ಯ ಅವರ ಹತ್ರ ಹೋಗಿ. ಸಿದ್ದರಾಮಯ್ಯ ಟೀಮ್ನವರೇ ಯತೀಂದ್ರ ಅವರ ಈ ಹೇಳಿಕೆಗೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಯತೀಂದ್ರ ಮಾತಿನಿಂದ ಈ ಕಡೆ ಡಿ.ಕೆ.ಶಿ ಪರ ಶಾಸಕರ ಒಗ್ಗಟ್ಟು ಹೆಚ್ಚಾಗುತ್ತೆ. ಇಷ್ಟಾದ್ರೂ ಯತೀಂದ್ರ ಸುಮ್ಮನಿರ್ಲಿ, ಇನ್ನಾದ್ರೂ ಯತೀಂದ್ರ ಸುಮ್ಮನಿದ್ದು ಬಿಡ್ಲಿ, ಇದ್ರ ಬಗ್ಗೆ ಮಾತಾಡೋದೇ ಬೇಡ. ಹಂಗೂ ಮಾತಾಡೋದಕ್ಕೆ ಹೈಕಮಾಂಡ್ ಇದೆ, ನೀವಿದ್ದೀರಿ, ಯತೀಂದ್ರ ಯಾಕೆ ಈ ಬಗ್ಗೆ ಮಾತಾಡಬೇಕು ಅಂತ ಪ್ರಶ್ನೆ ಮಾಡಿದಾರಂತೆ ಕೆಲವು ಸಚಿವರು ಸಿದ್ದರಾಮಯ್ಯ ಅವರ ಹತ್ರ ಹೋಗಿ. ಸರ್ಕಿಟ್ ಹೌಸಲ್ಲಿ ಹೋಗಿರುವಂಥವ್ರು ಡಿ.ಕೆ. ಶಿವಕುಮಾರ್ ಪರವಾಗಿರೋರಲ್ಲ, ಸಿದ್ದರಾಮಯ್ಯ ಆಪ್ತರೇ, ಸಿದ್ದರಾಮಯ್ಯ ಅವ್ರ ಜೊತೆಗಿರೋರೆ. ಕಂಡು ನಾವು ಹಗ್ಗ ಕೊಡೋದು ಬೇಡ, ಎಲ್ಲ ಸುಲಲಿತವಾಗಿ ನಡೀತಾ ಇದೆ, ಎಲ್ಲವೂ ಸರಳವಾಗಿದೆ. ಮತ್ತೆ ನಾವು ಅದನ್ನು ಕೆದಕಿ ಬಿಜೆಪಿ ಅವರಿಗೆ ಅಸ್ತ್ರ ಕೊಟ್ಟಂತೆ ಆಗೋದು ಬೇಡ. ಈ ಕಡೆ ಡಿ.ಕೆ. ಶಿವಕುಮಾರ್ ಪರ ಇರುವಂಥ ಶಾಸಕರು ಮತ್ತಷ್ಟು ಒಗ್ಗಟ್ಟಾಗೋದು ಬೇಡ, ಇದನ್ನ ಇಲ್ಲೇ ನಿಲ್ಲಿಸ್ಬಿಡಿ, ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ಅಂತ ಸಿದ್ದರಾಮಯ್ಯ ಅವರಿಗೆ ಹೇಳಿದಾರಂತೆ ಈ ಎಲ್ಲ ಸಚಿವರು. ಸಿದ್ದರಾಮಯ್ಯ ಇನ್ನಾದರೂ ಮೌನ ಮುರಿತಾರ? ತಮ್ಮ ಮಗನಿಗೆ ಈಗಾಗಲೇ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ, ನಿನ್ನ ಮೂಗಿನ ನೇರ ನೀನು ಮಾತಾಡೋದು ಬೇಡಪ್ಪ, ಸುಮ್ಮನೆ ಇದ್ದು ಬಿಡು ಅಂತ ಹೇಳ್ತಾರ? ನೋಡೋಣ ಏನಾಗುತ್ತೆ ಅಂತ. ಇನ್ನು ನೆಕ್ಸ್ಟ್
ಒಂದ್ ಕಡೆ ನಮ್ಮಪ್ಪನೇ 5 ವರ್ಷ CM ಅಂತ ಯತೀಂದ್ರ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ರೆ, ಅತ್ತ ಬೆಳಗಾವಿಯ ಕಾಂಗ್ರೆಸ್ MLC ಚನ್ನರಾಜ್ ಹಟ್ಟಿಹೊಳಿ ಮುಖ್ಯಮಂತ್ರಿ ಶಿವಕುಮಾರ್ಗೆ ಸ್ವಾಗತ ಅನ್ನೋ ಪೋಸ್ಟ್ ಮಾಡಿ ವಿವಾದದ ಕಿಚ್ಚಿಗೆ ಸೀಮೆ ಎಣ್ಣೆ ಎರಚಿದ್ದಾರೆ. ಸದನದಲ್ಲೂ ಕಾವೇರಿದ ಚರ್ಚೆ ಕೂಡ ನಡೆದಿದೆ. ಸಿದ್ದರಾಮಯ್ಯ ಡಿಕೆಶಿ ನಡುವಿನ ಕುರ್ಚಿ ಕುಸ್ತಿ ಅಗ್ನಿಷ್ಟಿಕೆದೊಳಗಿನ ಕೆಂಡದಂತೆ ಕೊತ ಕುದಿಯುತ್ತಿದೆ. ಮೇಲ್ನೋಟಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಮೂಲಕ ನಾವಿಬ್ಬರು ಬ್ರದರ್ಸ್ ಎಂದು ಸಿಎಂ DCM ಫ್ರೆಂಡ್ಲಿ ಫೈಟ್ ಆಡ್ತಿದ್ದಾರೆ. ಆದರೆ ಮನೆಯೊಳಗಿನ ಕಿಚ್ಚಿಗೆ ಎಷ್ಟೇ ಹೊದಿಕೆ ಮುಚ್ಚಿದ್ರೂ ಹೊಗೆ ಮಾತ್ರ ಯಾವುದಾದ್ರೂ ಒಂದು ಮೂಲೆಯಿಂದ ಹೊರಬರ್ತಿದೆ. ಮುಖ್ಯಮಂತ್ರಿ ಡಿಕೆಶಿಗೆ ಬೆಳಗಾವಿ ಅಧಿವೇಶನಕ್ಕೆ ಸ್ವಾಗತ. ಸಿದ್ದರಾಮಯ್ಯ ಬಣಕ್ಕೆ ಕಿಚ್ಚು ಹಚ್ಚಿದ ಹಟ್ಟಿಹೊಳಿ ಪೋಸ್ಟ್. ಸಿಎಂ ಡಿಕೆ ಶಿವಕುಮಾರ್ಗೆ ಬೆಳಗಾವಿಗೆ ಸ್ವಾಗತ. ಎಸ್, ನಾವು ನಿಮಗೆ ತೋರಿಸ್ತಿರೋ ಈ ಪೋಸ್ಟೇ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿರೋ ಸಿಎಂ ಬಣ ಕೆಂಡದ ಕಾವಲಿಯಲ್ಲಿ ಕೂತಂತೆ ಮಾಡಿದ್ದು. ರಾಜ್ಯದಲ್ಲಿ ಕುರ್ಚಿ ಕುಸ್ತಿ ತಾರಕಕ್ಕೇರಿದ ಹೊತ್ತಲ್ಲಿ ಕಾಂಗ್ರೆಸ್ MLC ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಮಾಡಿದ ಈ ಪೋಸ್ಟ್ ಕಾಂಗ್ರೆಸ್ಗೆ ಮುಜುಗರ ತಂದ್ರೆ ಬಿಜೆಪಿಗರ ಬಾಯಿಗೆ ಆಹಾರವಾಗಿತ್ತು. ಇಂದು ಅಧಿವೇಶನ ಶುರುವಾಗ್ತಿದ್ದಂತೆ ವಿಧಾನಸಭೆ ಕಲಾಪದಲ್ಲೂ ಚನ್ನರಾಜ್ ಪೋಸ್ಟ್ ಚರ್ಚೆಯ ವಿಷಯವಾಯಿತು. ರಾಜ್ಯದ ಸಿಎಂ ಯಾರು ಸ್ವಾಮಿ ಅಂತ ಬಿಜೆಪಿ ನಾಯಕರು ಸ್ಪೀಕರ್ ಮುಂದೆ ಮುಳ್ಳಿನಂತಹ ಪ್ರಶ್ನೆ ಇಟ್ರು. ಮಾನ್ಯ ಕಾಂಗ್ರೆಸ್ ಪಕ್ಷದ ನಾಯಕರಾದ ಚನ್ನರಾಜ್ ಹಟ್ಟಿಹೊಳಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರನ್ನು ಉತ್ತರ ಕನ್ನಡ ಚರ್ಚೆ ಬೇಕು, ರಾಜ್ಯಕ್ಕೆ ಬೇಕು, ಉತ್ತರ ಕನ್ನಡ ಚರ್ಚೆ ಬೇಕು. ನೀವು 6 ಗಂಟೆ ನಂತರ ಟೈಮ್ ಮಾತಾಡಿ. ನೀವು ಉತ್ತರ ಕರ್ನಾಟಕ ಬಗ್ಗೆ ಭಾವನೆ ಇದ್ರೆ, ಅದ್ರ ಬಗ್ಗೆ ಕಾಳಜಿ ಇದ್ರೆ ಉತ್ತರ ಕನ್ನಡದ ಬಗ್ಗೆ ನೀವು ಚರ್ಚೆ ತಗೊಳ್ಳಿ, ಅದು ಬೇರೆ ವಿಷಯ ಇಲ್ಲ. ಮತ್ತೆ ಮಾತಾಡಿ. ವಿಧಾನಸಭೆಯಲ್ಲಿ ಪೋಸ್ಟ್ ಫೈಟ್ ಜೋರಾಗ್ತಿದ್ದಂತೆ ಎಚ್ಚೆತ್ತ ಚನ್ನರಾಜ್ ಹಟ್ಟಿಹೊಳಿ ಪೋಸ್ಟ್ಗೆ ಕತ್ತರಿ ಹಾಕಿದ್ರು. ಸಿಎಂ ಮುಂದೆ ಡಿ ಸೇರಿಸಿ DCM ಡಿಕೆಶಿ ಎಂದು ಮರು ಟ್ವೀಟ್ ಮಾಡಿದ್ರು. ಇದೊಂದು ಟೈಪಿಂಗ್ ಎರರ್ ಅನ್ನೋ ಸಬೂಬು ಕೂಡ ನೀಡಿದ್ರು. ಅದು ಒಂದು ಟೈಪಿಂಗ್ ಎರರ್ ಇಂದ ಅದಕ್ಕಷ್ಟು ಜಾಸ್ತಿ ಪ್ರಾಮುಖ್ಯತೆ ಕೊಡೋದು ಬೇಡ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಬಟ್ ನೀವು ಅದನ್ನೇ ಬಯಸ್ತಾ ಇದ್ರಲ್ಲ ಅಂತ ಒಂದಷ್ಟು ಜನ. ಅಲ್ಲ, ಬಯಕೆ ನಂದು ಒಬ್ಬಂದೇ ಅಲ್ಲ, ಇಡೀ ರಾಜ್ಯದ ಬಯಕೆ ಇದೆ. ಬಟ್ ಅದು ಟೈಪಿಂಗ್ ಎರರ್ ಇದೆ. ಪಕ್ಷಕ್ಕಾಗಿ ಜೈಲಿಗೆ ಹೋದ ಡಿಕೆಶಿ ಸಿಎಂ ಆಗ್ಲಿ. DCM ಪರ ಹೆಬ್ಬಾಳ್ಕರ್ ತಮ್ಮನ ಬ್ಯಾಟಿಂಗ್. ಹೈಕಮಾಂಡ್ ಅವ್ರು ಏನು ಹೇಳ್ತಾರೋ ಅದನ್ನ ನಾವು ಕೇಳ್ಕೊಂಡು ಹೋಗ್ತೀವಿ. ಅವ್ರು ಯಾವತ್ತೂ ಸಾಕಷ್ಟು ತ್ಯಾಗ ಮಾಡಿದರು, ಎಲ್ಲೂ ಯಾವುದು ಬೇಡಿಕೆ ಇಟ್ಟಿಲ್ಲ, ಜೈಲಿಗೂ ಹೋಗಿ ಬಂದರು. ಇವತ್ತು ಅವ್ರು ಹೈಕಮಾಂಡ್ ಅವ್ರು ಬೇಡ ಅಂತಂದ್ರೆ ಇವತ್ತು ಗಪ್ಪ ಕುಂದಿರ್ತಾರೆ. ಬಟ್ ಹೈಕಮಾಂಡ್ ಅವರು ಇದಕ್ಕೆ ಸ್ಪಷ್ಟತೆ ಕೊಡಬೇಕು. ನಮ್ಮ ವೈಯಕ್ತಿಕ ಬೇಡಿಕೆ ಅವರು ಮುಖ್ಯಮಂತ್ರಿ ಆಗಬೇಕು. ಚನ್ನರಾಜ್ ಹಟ್ಟಿಹೊಳಿ ಸ್ಪಷ್ಟನೆ ಏನೇ ಇರಲಿ, ಆದರೆ ಪೋಸ್ಟ್ ಅಸಲಿಗೆ ಟೈಪಿಂಗ್ ಎರರ್ ಆಗಿತ್ತಾ, ಇಲ್ಲ ಮನಸ್ಸಿನ ಮಾತು ಅಕ್ಷರ ರೂಪದಲ್ಲಿ ಬಂತ, ಇಲ್ಲ ಯತೀಂದ್ರ ಸಿದ್ದರಾಮಯ್ಯಗೆ ಪರೋಕ್ಷವಾಗಿ ಟಾಂಗ್ ಕೊಟ್ರ ಅನ್ನೋ ಚರ್ಚೆ ಸುವರ್ಣಸೌಧದ ಮೊಗಸಾಲೆಯಲ್ಲಿ ಜೋರಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇನ್ನ ಕುಂದಾನಗರಿ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಬಿಜೆಪಿ ನಾಯಕರು ಹೊರಗೆ ಭರ್ಜರಿ ಹೋರಾಟ ಮಾಡ್ತಾ ಇದ್ರೆ, ಸದನದ ಒಳಗಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಗೌಡ್ರು ಅಬ್ಬರಿಸಿದ್ದಾರೆ. ಕುಂದಾನಗರಿ ಬೆಳಗಾವಿಯಲ್ಲಿ ಮೆಕ್ಕೆಜೋಳ ಕದನ. 20,000 ರೈತರಿಂದ ಸುವರ್ಣಸೌಧ ಮುತ್ತಿಗೆಗೆ ಯತ್ನ. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳು ರೊಚ್ಚಿಗೆದ್ದಿವೆ. ಚಳಿಯ ನಡುವೆಯೂ ಬೆಳಗಾವಿಯಲ್ಲಿ ರೈತ ಕಹಳೆ ಮೊಳಗಿದೆ. ಬೆಳಗಾವಿಯ ಮಾಲಿನಿ ಸಿಟಿ ಮೈದಾನದಿಂದ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಹೊರಟ ರೈತರನ್ನ ಪೊಲೀಸರು ತಡೆದಿದ್ದಾರೆ. ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಬಿಜೆಪಿ ನಾಯಕರು ಮುಂದಾಗಿದ್ರು. ಕೇಸರಿ ಸೇನೆಗೆ 20,000ಕ್ಕೂ ಅಧಿಕ ರೈತರು ಸಾಥ್ ಕೊಟ್ರು. ಆದರೆ ಬಿಜೆಪಿ ನಾಯಕರು ರೈತರನ್ನ ಪೊಲೀಸರು ಅಧಿಕಾರಿಗಳು ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಡಿಯೂರಪ್ಪ ಮಾದರಿಯಲ್ಲೇ ಹೋರಾಟ. ರೈತ ಹೋರಾಟ ಯಶಸ್ವಿ ಆಗೋವರೆಗೂ ನಿದ್ದೆ ಮಾಡಲ್ಲ. ಅದೇ ರೀತಿ ನಾನು ರೈತ ಪರ ನಿಲ್ತೀನಿ. ರೈತ ಪರ ಬಿಜೆಪಿ ಹೋರಾಟ ಮಾಡುತ್ತದೆ. ಯಡಿಯೂರಪ್ಪ ಕೂಡ ರೈತರ ಪರ ಇದೇ ರೀತಿ ಹೋರಾಟ ಮಾಡುತ್ತಿದ್ರು ಎಂದು ವಿಜಯೇಂದ್ರ ಹೇಳಿದ್ದಾರೆ.
ಇಂಥ ಅತಿವೃಷ್ಟಿ ಸಂದರ್ಭದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾಗ ಒಂದು ಜವಾಬ್ದಾರಿಯುತ ಸರ್ಕಾರ ಯಾವ ರೀತಿ ನಡ್ಕೋಬೇಕು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಸಚಿವರು ಹೋಗಿ ರೈತರ ಸಮಸ್ಯೆನ ಅರ್ಥ ಮಾಡ್ಕೋಬೇಕಾಗಿತ್ತು. ರೈತರು ಯಾವ ರೀತಿ ಬೆಳೆಯನ್ನ ಕಳೆದುಕೊಂಡು ಇವತ್ತು ಬೀದಿಗೆ ಬಂದು ನಿಂತಿದ್ದಾರೆ, ಮನೆಯನ್ನ ಕಳೆದುಕೊಂಡು ಬೀದಿಗೆ ಬಂದು ನಿಂತಿದ್ದಾರೆ. ಆ ರೈತರ ಸಮಸ್ಯೆಯನ್ನ ಕೇಳುವಂತ ವ್ಯವಧಾನನೂ ಕೂಡ ಈ ದರಿದ್ರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲದೆ ಇರತಕ್ಕಂಥದ್ದು ನಾಡಿನ ದುರ್ದೈವ. 5 ಲಕ್ಷ ಈ ರಾಜ್ಯದಲ್ಲಿ 52 ಲಕ್ಷ ಹೆಕ್ಟರ್ನಲ್ಲಿ ಮೆಕ್ಕೆಜೋಳ ಬೆಳೆದಿದೆ, 70 ಲಕ್ಷ ಮೆಟ್ರಿಕ್ ಟನ್. ಇವರು ಕೇವಲ 5 ಲಕ್ಷ ಟನ್ ಎಲ್ಲಿ ಕೊಡಿದಾರೆ? KMF ಕೊಡಿದಾರೆ. ಕುಕ್ಕುಟಕ್ಕೆ 5,000 ಟನ್ ಮತ್ತು ಡಿಸ್ಟಿಲರಿ 24,000. ಕೇವಲ 5,29,000 ಮಾತ್ರ ಖರೀದಿ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಹೇಳ್ತಾ ಇದೀವಿ ರೈತನ ಬೆಳೆದ ಎಲ್ಲ ಮೆತ್ತ ಮೆಕ್ಕೆಜೋಳ ಮತ್ತು ಕಬ್ಬು ಸರಿಯಾದ MSP ಏನು ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ ಅದ್ರ ತಕ್ಕ ಖರೀದಿ ಮಾಡಬೇಕಾದ್ರೆ ಬೃಹತ್ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ. ಅಧಿವೇಶನದಲ್ಲಿ ಅಕ್ಷರಶಃ ಅಬ್ಬರಿಸಿದ ಯತ್ನಾಳ್. ಇನ್ನೊಂದು, ನಮ್ಮ ಹಿರಿಯ ಶಾಸಕರಿಗೆ ಅತ್ಯಂತ ಅಪಮಾನಕಾರಿಯಾಗಿ ನಮ್ಮ ಹಿಂದೆ ಕುಂಡ್ರಿಸುವಂತ ವ್ಯವಸ್ಥೆ ಮಾಡಿದ್ದೀರಿ. ಹೋದ ಸದನದಲ್ಲಿಯೂ ಸಹ ತಮಗೆ ವಿನಂತಿ ಮಾಡ್ಕೊತೀವಿ, ನಾವು 6 ಸಲ 5 ಸಲ ಆಯ್ಕೆ ಆದಂಥವ್ರಿಗೆ ಮುಂದೆ ಕೊಡುವಂತ ವ್ಯವಸ್ಥೆನ ಮಾಡಬೇಕಾಗಿತ್ತು. ಗಮನಕ್ಕೆ ತಗೊಂಡು ಬಂದಿದ್ದೀವಿ. ಈ ಸಲನೂ ಸಹ ನಮ್ಮ ಕೊನೆಗೆ ನನಗೆ ಎಷ್ಟೇ ನಂಬರ್ ಯತ್ನಾಳ್ ಸಾಹೇಬ್ರನ್ನ ಮಾತಾಡ್ತೀರ ರಂಗನಾಥ್, ಬಿಜೆಪಿ ಏನ್ ಸಿಗ್ತಾ ನಿಮ್ಗೆ? ಯತ್ನಾಳ್ ಸಾಹೇಬ್ರನ್ನ ಅನಾಥರು ಮಾಡ್ಬಿಡವ್ರೆ, ಅದಕ್ಕೋಸ್ಕರ ನಾವೆಲ್ಲ ನಿಮ್ ಜೊತೆ ಇದ್ದೀವಿ. ಪ್ರಶ್ನೆ ಶುರುವಾಗ್ಲಿ. ನಿಜವಾದ ವಿರೋಧ ಪಕ್ಷದ ನಾಯಕ ಎಂದರೆ ನಾನೇ, ನಾನು ಅಡ್ಜಸ್ಟ್ಮೆಂಟ್ ಗಿರಾಕಿ ಅಲ್ಲ ಎಂದ ಯತ್ನಾಳ್. ನಾವು ಬೇಕಂದಾಗ ಬರುವುದು ಬಿಡೋದಲ್ಲ, ನಾವೇ ನಿಜವಾದಂತ ನಿಷ್ಠಾವಂತ ಕಾರ್ಯಕರ್ತರು. ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕ ಅಂದ್ರೆ ನಾನೇ. ಆಯ್ತು, ನಾ ಅಡ್ಜಸ್ಟ್ಮೆಂಟ್ ಗಿರಾಕಿ ಅಲ್ಲ, ನಾ ಯಾರು ನೋಡೋ ಹೊಂದಾಣಿಕೆ ಮಾಡ್ಕೊಂಡಿಲ್ಲ, ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ, ಯಾವ ಮಂತ್ರಿಗಳ ಬಳಿ ದಯಾಪರನಾಗಿ ಕೇಳ್ಕೊಂಡಿಲ್ಲ. ಸರ್ಕಾರದ ವಿರುದ್ಧ ಸುರೇಶ್ ಕುಮಾರ್ ಆಕ್ರೋಶ. ಸಣ್ಣ ಕಿರಾಣಿ, ಅತಿ ಸಣ್ಣ ಕಿರಾಣಿ ಅಂಗಡಿಯಲ್ಲಿ ಅವ್ಯಾವತೆ ಮದ್ಯ ಮಾರಾಟ ಮಾಡುತ್ತಿರೋ ಬಗ್ಗೆ ಸರ್ಕಾರ ಗಮನಕ್ಕೆ ಬಂದಿರುತ್ತದೆ ಅಂತಾರೆ. ಇದು ಸಾಮಾನ್ಯವಾಗಿ ನೋಡ್ಕೊಂಡು ಬಂದಿದ್ದೀವಿ, ಎಲ್ಲ ಸದನದಲ್ಲಿ ಇದೊಂದು ಚರ್ಚೆ ಆಗಿದೆ. ನಂದು ಸರ್ಕಾರಕ್ಕೆ, ವಿಶೇಷ ಹಣಕಾಸು ಸಚಿವರಿಗೆ ನನ್ನೊಂದು ಸಜೆಷನ್. ವೈ ನಾಟ್ ಗೌರ್ಮೆಂಟ್ ಥಿಂಕ್ ಆಫ್ ಸಪ್ಲೈಂಗ್ ದಿಸ್ ಲಿಕರ್ ಥ್ರೂ ಸ್ವಿಗ್ಗಿ, ಝೊಮ್ಯಾಟೊ, ಮನೆ ಬಾಗಿಲಿಗೆ ಸರಬರಾಜು ಮಾಡಿ. ಯಾಕೆ ಸಣ್ಣ ಕಿರಾಣಿ ಅಂಗಡಿನಲ್ಲಿ ನಿಮ್ ಇನ್ಕಮು ಜಾಸ್ತಿ ಆಗುತ್ತೆ. ಆ ಜನ ಅಲ್ಲಿ ಹೋಗಿ ಓಡಾಡ್ತಾರೆ, ಮನೆ ಬಾಗಿಲಿಗೆ ನಾವು ಸರಬರಾಜು ಮಾಡ್ತೀವಿ. ಝೊಮ್ಯಾಟೊ, ಸ್ವಿಗ್ಗಿ, ಗಿಗ್ ವರ್ಕರ್ಸ್. ಅಧಿವೇಶನದ ಹೊರಗೆ ಒಳಗೆ ಭರ್ಜರಿ ಸಮರವೇ ನಡೆಯಿತು. ಆದ್ರೆ ಈ ಹೋರಾಟಕ್ಕೆ ಫಲ ಸಿಕ್ಕರೆ ಚೆನ್ನಾಗಿರುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯಪಾಲರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ರಾಜ್ಯ ಸರ್ಕಾರದ ಅತಿ ಗಣ್ಯ ವ್ಯಕ್ತಿಗಳು ತುರ್ತು ಹಾಗೂ ವಿಶೇಷ ಸಂದರ್ಭಗಳಲ್ಲಿ ಪ್ರಯಾಣಿಸುವುದಕ್ಕೆ ಅತ್ಯುತ್ತಮ ಗುಣಮಟ್ಟದ ಹೆಲಿಕಾಪ್ಟರ್, ವಿಶೇಷ ವಿಮಾನದ ಸೇವೆಯನ್ನ ಬಾಡಿಗೆ ಆಧಾರದಲ್ಲಿ ಪಡೆಯುವ ಸಂಬಂಧ DCM DK ಶಿವಕುಮಾರ್ ನೇತೃತ್ವದ ಸಮಿತಿಯು ಬೆಳಗಾವಿಯ ಸುವರ್ಣಸೌಧದಲ್ಲಿ ಇವತ್ತು ಸಭೆಯನ್ನ ಸೇರಿ ಸಮಾಲೋಚನೆಯನ್ನು ನಡೆಸಿತು. ನನಗೆ ಮುಖ್ಯಮಂತ್ರಿಗಳು ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ರು. ನಾವು HAL ಹೆಲಿಕಾಪ್ಟರ್ ಬಗ್ಗೆ ಮಾತಾಡ್ತಾ ಇದ್ದೆ. HAL ಅವ್ರು ಕೇಳ್ದೋ, ನೀವು ಒಂದು ಹೆಲಿಕಾಪ್ಟರ್ ನಮ್ಗೆ ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೋ, ನಮ್ಮ ಸ್ಟೇಟ್ಗೆ ಬೇಕು ಅಂತ. ಅವ್ರನ್ನ ಸ್ವಲ್ಪ ಲೇಟ್ ಆಗ್ತದೆ ಅಂತ ಹೇಳಿದ್ದೀವಿ, ಅವ್ರಿಗೆ ಹೇಳಿದ್ದೀವಿ. ಅವರೇ ಅವ್ರು ಮಾಡ್ತಾ ಇದ್ದಾರೆ. ನಾನು ರಾಜನಾಥ್ ಸಿಂಗ್ ಅವತ್ತು ಏರೋ ಶೋ ಬಂದಾಗ ನೋಡಿದ್ದು, ಚೆನ್ನಾಗಿತ್ತು ಅವ್ರದ್ದು. ಅವರೇ ಮೇಂಟೆನೆನ್ಸು, ಅವರೇ ಇದು, ಮತ್ತೊಂದು ಯಾವುದು ಕಾಂಪ್ಲಿಕೇಶನ್ ಇಲ್ಲ. ನಮ್ಮ ಸರ್ವಿಸ್ ನೀವು ಕೊಡಿ, ನಿಮಗೆಲ್ಲ ಜಾಗ ಕೊಟ್ಟಿದ್ದೀವಿ ನಾವು ಅಂತ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿದ್ದೀವಿ. ಅವ್ರಿನ್ನ ಸ್ವಲ್ಪ ಲೇಟ್ ಆಗ್ತದೆ ಅಂತ ಹೇಳಿದ್ರು. ಅವರು ಒಂದು ಸೆಂಟ್ರಲ್ ಗೌರ್ಮೆಂಟ್ದು ಕಂಪ್ನಿಗೆ ರೆಫರ್ ಮಾಡಿದ್ದಾರೆ. ಅವರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಟೆಂಡರ್ ಕರೆದಿದ್ದೀವಿ ನಾವು. ಕೆಲವರು ಯಾರು ಬರಲಿಲ್ಲ, ಸೆಕೆಂಡ್ ಕಾಲ್ ಕರೆದಿದ್ದೀವಿ. ಇನ್ನು ಕೆಲವು ಕನ್ಫರ್ಮೇಷನ್ನು, ಒಂದು ಹೆಲಿಕಾಪ್ಟ್ರು, ಪ್ಲೇನು ನಮಗೆ ಬೇಕಾಗ್ತದೆ. ನನಗೆ ಮುಖ್ಯಮಂತ್ರಿ, ನೀವೆಲ್ಲ ಕೇಳಿರ್ತೀರಿ ಅಥವಾ ಗಮನಿಸಿರ್ತೀರಿ, ಮುಖ್ಯಮಂತ್ರಿಗಳು ಹೆಲಿಕಾಪ್ಟರ್ ಮೂಲಕ ಆಗಮಿಸಲಿಕ್ಕಿದ್ದಾರೆ, ಉಪಮುಖ್ಯಮಂತ್ರಿಗಳು, ರಾಜ್ಯಪಾಲರು, ಪ್ರಧಾನಿ, ಹೀಗೆ ಇವರೆಲ್ಲ ಹೆಲಿಕಾಪ್ಟರ್ ಮೂಲಕ ಬರಲಿಕ್ಕಿದ್ದಾರೆ ಅಂತ ಕೇಳಿರ್ತೀವಿ. ಈ ರೀತಿ ಹೆಲಿಕಾಪ್ಟರ್ ಓಡಾಡೋದಕ್ಕೆ, ಹೆಲಿಕಾಪ್ಟರ್ನಲ್ಲಿ ಬರೋದಕ್ಕೆ, ಹೋಗೋದಕ್ಕೆ
ಬಾಡಿಗೆನ ನಾವು ಪೇ ಮಾಡಬೇಕು ಅಂತ ಹೇಳಿ. ಈ ಬಾಡಿಗೆ ಎಷ್ಟು ಕೊಡಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆ ಇವತ್ತು ಮೀಟಿಂಗ್ ಮಾಡಿದ್ದಾರೆ DCM ಸಾಹೇಬ್. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ರಾಜ್ಯಪಾಲರು, ಸರ್ಕಾರದ VIP ಗಣ್ಯರಿಗಾಗಿ ಹೆಲಿಕಾಪ್ಟರ್ ಬೇಕಂತೆ ಓಡಾಡೋದಕ್ಕೆ. ಎಂಥ ಹೆಲಿಕಾಪ್ಟರ್? ಅತ್ಯುತ್ತಮ ಗುಣಮಟ್ಟದ ಹೆಲಿಕಾಪ್ಟರ್ ಬೇಕಂತೆ. ಇಷ್ಟಕ್ಕೂ 1 ಗಂಟೆ ಹೆಲಿಕಾಪ್ಟರ್ ಬಾಡಿಗೆ ತಗೋಬೇಕು ಅಂತಂದ್ರೆ ಎಷ್ಟು ದುಡ್ಡಾಗುತ್ತೆ? ನನಗೆ 1 ಗಂಟೆ ಬೇಕಪ್ಪ ಹೆಲಿಕಾಪ್ಟರ್ ಬಾಡಿಗೆ ತಗೋಬೇಕು, ನಾನು ಎಷ್ಟು ದುಡ್ಡು ಕೊಡಬೇಕು? ಹೆಲಿಕಾಪ್ಟರ್ಗಳಿಗೆ ಗಂಟೆ ಲೆಕ್ಕದಲ್ಲಿ ಹಣ ನೀಡಬೇಕಾಗುತ್ತೆ. ಹೆಲಿಕಾಪ್ಟರ್ನಲ್ಲಿ ಬರೀ 10 ನಿಮಿಷ ನಾವು ಪ್ರಯಾಣ ಮಾಡಿದ್ರೆ 4,000 ಕೊಡಬೇಕು. ನೀವೆಲ್ಲ ನೋಡಿರ್ತೀರಿ, ಮೈಸೂರು ದಸರಾ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ರೌಂಡ್ಸ್ ಅಂತ ಹೋಗ್ತೀವಿ ನಾವು. ಒಂದು 5 ನಿಮಿಷ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಟ್ರು ಅಂದರೆ 3,000 4,000 ಕೊಡಬೇಕು. ಆ ಕಡೆ ಹಂಪಿಯಲ್ಲಿಯೂ ಕೂಡ ಈ ರೀತಿಯ ಅವಕಾಶ ಇದೆ. ಹಂಪಿಯಲ್ಲಿ ಹೆಲಿಕಾಪ್ಟರ್ ಮೂಲಕ ನಾವು ಹಂಪಿಯನ್ನು ನೋಡ್ಬೋದು. ಅಲ್ಲಿಯೂ ಕೂಡ ಅಷ್ಟೇ, ಹಿಂಗೆ ಹೋಗಿ ಹಿಂಗೆ ಬಂದರು ಅಂದರೆ ಒಂದು 3,000 ಕೊಡಬೇಕು. ಸೊ ಒಂದು 10 ನಿಮಿಷ ಪ್ರಯಾಣ ಮಾಡಿದರೆ 4,000 ರೂಪಾಯಿ ಕೊಡಬೇಕು. 1 ಗಂಟೆ ನಾವು ಪ್ರಯಾಣ ಮಾಡ್ತೀವಿ ಅಂತಂದರೆ ಸುಮಾರು 1.5 ಲಕ್ಷ ಆಗುತ್ತೆ, ಇನ್ಕ್ಲೂಡಿಂಗ್ GST. 1 ಗಂಟೆಗೆ GST ಸೇರಿ ಸುಮಾರು 1.5 ಲಕ್ಷ ರೂಪಾಯಿನ ನಾವು ಪೇ ಮಾಡಬೇಕು. ಹೆಲಿಕಾಪ್ಟರ್ ಗಂಟೆಗೆ 250 ಕಿಲೋಮೀಟರ್ ಪ್ರಯಾಣ ಮಾಡುತ್ತಂತೆ. ಉದಾಹರಣೆ ಹೇಳೋದಾದ್ರೆ, ನಾವು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಹೋಗೋದಕ್ಕೆ 1.5 ಗಂಟೆ ಬೇಕು. ಅಲ್ಲಿಗೆ ಬೆಂಗಳೂರಿಂದ ನಾವು ಹುಬ್ಬಳ್ಳಿಗೆ ಒಂದ್ಸರಿ ಹೆಲಿಕಾಪ್ಟರ್ ತೊಗೊಂಡು ಹೋದ್ವಿ ಅಂತಂದ್ರೆ 1.5 ಲಕ್ಷ ರೂಪಾಯಿ ಕೊಡಬೇಕು. ಹುಬ್ಬಳ್ಳಿ ನಮ್ಮೂರು, ಹುಬ್ಬಳ್ಳಿಯಿಂದ ನನಗೆ ಹೆಲಿಕಾಪ್ಟರ್ ಬೇಕಾಗಿಲ್ಲ, ನೀವು ವಾಪಸ್ ಹೆಂಗಾದ್ರೂ ಹೋಗಿ ಅನ್ನೋಂಗಿಲ್ಲ. ಹುಬ್ಬಳ್ಳಿಯಿಂದ ವಾಪಸ್ ಬೆಂಗಳೂರು ಬರೋದನ್ನು ನಾನು ಪೇ ಮಾಡಬೇಕು. 2 ವೇ ನಾವು ಪೇ ಮಾಡಲೇಬೇಕು. ಅಂದರೆ ಮಾತ್ರ ಹೆಲಿಕಾಪ್ಟರಲ್ಲಿ ಕುತ್ಕೊಂಡು ನೀವು ಹೋಗೋಕ್ಕಾಗುತ್ತೆ, ಇಲ್ಲ ಅಂತಂದ್ರೆ ಬರೋದೇ ಇಲ್ಲ ಅವರು. 1.5 ಗಂಟೆಗೆ ಬೆಂಗಳೂರಿಂದ ನಾನು ಹುಬ್ಳಿಗೆ ಪ್ರಯಾಣ ಮಾಡ್ತೀನಿ ವಿತ್ GST 1.5 ಲಕ್ಷ ರೂಪಾಯಿ ಪೇ ಮಾಡಬೇಕು ಅಂತಂದರೆ ಟೋಟಲ್ ನಾವು 3 ಲಕ್ಷ ರೂಪಾಯಿ ಕೊಡಬೇಕು ಹುಬ್ಬಳ್ಳಿಗೆ ಹೋಗಬೇಕು ಅಂತಂದರೆ. ಕಾರಣ ವಾಪಸ್ ಬರುವಾಗ ಅವ್ರು ಖಾಲಿ ಬರ್ತಾರೋ ಅಂತಂದರೆ ನೀವು ಅದಕ್ಕೆ ಪೇ ಮಾಡಲೇಬೇಕು. 2 ವೇನೂ ಪೇ ಮಾಡಬೇಕು. ಬೆಂಗಳೂರಿಂದ ಮೈಸೂರಿಗೆ 45ರಿಂದ 50 ನಿಮಿಷದಲ್ಲಿ ನಾವು ಹೋಗ್ಬೋದು. ಹೆಲಿಕಾಪ್ಟರ್ಗೆ ಹೋಗೋದಕ್ಕೂ ಬರೋದಕ್ಕೂ ದುಡ್ಡನ್ನು ಕೊಡಬೇಕು. ಹೆಲಿಕಾಪ್ಟರಲ್ಲಿ ವಾಪಸ್ ಬಂದಿಲ್ಲ ಅಂದರೂ ಕೂಡ ದುಡ್ಡು ಕೊಡಬೇಕಾಗತ್ತೆ. ಸೊ ಈಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಜ್ಯಪಾಲರು, VIP ಗಳು ಹೆಲಿಕಾಪ್ಟರ್ನ ಬಾಡಿಗೆ ತಗೋಬೇಕು ಅಂತಂದ್ರೆ ಎಷ್ಟು ಖರ್ಚಾಗುತ್ತೆ? ಲಕ್ಷ ಕೊಟ್ಟು ಅವ್ರು ಹೆಲಿಕಾಪ್ಟರಲ್ಲಿ ಬರಬೇಕು, ರಿಬ್ಬನ್ ಕಟ್ ಮಾಡಬೇಕು, ವಾಪಸ್ ಹೋಗಬೇಕು. ಸೊ ಸರ್ಕಾರದ ಖಜಾನೆ ಖಾಲಿ ಆಗಬಾರ್ದು, ದುಡ್ಡು ಉಳಿಸ್ಬೇಕು ಅಂತಂದ್ರೆ ಪರ್ಯಾಯ ಮಾರ್ಗವನ್ನು ನೀವು ಕಂಡ್ಕೋಬೇಕು. ಯಾವ ರೀತಿ? ಅದು ರಾಜಕಾರಣಿಗಳಿಗೆ ಬಿಟ್ಟಿದ್ದು, ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ನೆಕ್ಸ್ಟ್, ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ಕಾಂಗ್ರೆಸ್ನಲ್ಲಿ 500 ಕೋಟಿ ರೂಪಾಯಿ ಕೊಡಬೇಕಂತೆ. ಹಿಂಗಂತ ಹೇಳಿದ್ದು ಪಂಜಾಬ್ ಕಾಂಗ್ರೆಸ್ ನಾಯಕ ನವಜೋತ್ ಸಿಂಗ್ ಸಿಧು ಅವರ ಪತ್ನಿ ನವಜೋತ್ ಕೌರ್. ಹಾಗಾದರೆ ಕರ್ನಾಟಕದಲ್ಲಿ 500 ಕೋಟಿ ಕೊಟ್ಟು CM ಆಗಬಲ್ಲ ತಾಕತ್ತು ಯಾರಿಗಿದೆ? ಈಗ ಕಾಂಗ್ರೆಸ್ನ ನಾಯಕನ ಪತ್ನಿ ಈ ರೀತಿ ಹೇಳಿರುವಂಥದ್ದು ಬೇರೆ ಯಾರೂ ಅಲ್ಲ, ಅವರದ್ದೇ ಪಾರ್ಟಿಯವರು. ಕಾಂಗ್ರೆಸ್ನಲ್ಲಿ ಯಾರೋ ಒಬ್ಬರು CM ಆಗಬೇಕು ಅಂತಂದರೆ 500 ಕೋಟಿ ರೂಪಾಯಿ ಕೊಡಬೇಕಂತೆ. ಸೊ ಆ ಒಂದು ನಿಯಮ ಕರ್ನಾಟಕ ಕಾಂಗ್ರೆಸ್ನಲ್ಲೂ ಇದೆ ಅಂತಂದರೆ ಯಾವ್ಯಾವ ನಾಯಕರು CM ಆಗಬಲ್ಲರು, ಆ ತಾಕತ್ತು ಯಾರಿಗಿದೆ, ಅವರ ಬಗ್ಗೆ ಮಾಹಿತಿ ಕೊಡ್ತೀವಿ. ನವಜೋತ್ ಕೌರ್ ಸಿಧು ಏನು ಹೇಳಿದ್ರು ಅಂತ ಒಂದ್ಸರಿ ಕೇಳ್ಕೊಂಬನ್ನಿ. हमसे किसी ने नहीं की, पर CM वही बनता है जो 500 करोड़ का टैक्स देता है. नहीं, हमसे किसी ने नहीं की, पर CM वही बनता है जो 500 करोड़ का टैक्स देता है. ನೋಡಿ, 500 ಕೋಟಿ ಕೊಟ್ಟು CM ಆಗಬೇಕು ಅನ್ನುವಂತಹ ಲೆಕ್ಕಾಚಾರಗಳು ಕಾಂಗ್ರೆಸ್ನಲ್ಲಿ ಇದೆ ಅಂತಂದ್ರೆ DK ಶಿವಕುಮಾರ್ ಅವರು 2 ಸಾರಿ CM ಆಗ್ಬೋದು. ದೇಶದಲ್ಲೇ 2ನೇ ಅತಿ ಶ್ರೀಮಂತ ಶಾಸಕ ಅಂತಂದ್ರೆ DK ಶಿವಕುಮಾರ್ ಅವರು. ಮುಖ್ಯಮಂತ್ರಿ ಪಟ್ಟದ ಮೇಲೆ ಈಗಾಗಲೇ DCM DK ಶಿವಕುಮಾರ್ ಅವರು ಕಣ್ಣಿಟ್ಟಾಗಿದೆ. 500 ಕೋಟಿ ಕೊಟ್ಟು ಅವರು CM ಆಗ್ಬೋದು. ಕಾಂಗ್ರೆಸ್ನಲ್ಲಿ ಈ ರೀತಿ ಇದೆ ಅಂತ ಅವ್ರು ಹೇಳ್ತಿದಾರಲ್ಲ ಸಿಧು ವೈಫ್. ಸೊ ಬರೋಬ್ಬರಿ 1413 ಕೋಟಿ ರೂಪಾಯಿ ಒಡೆಯರಾಗಿದ್ದಾರೆ DK ಶಿವಕುಮಾರ್. ದೇಶದ 2ನೇ ಶ್ರೀಮಂತ ಶಾಸಕ DK ಶಿವಕುಮಾರ್. ಮೊದಲನೇದವರು ಮಹಾರಾಷ್ಟ್ರದವರು ಇದ್ದಾರೆ, ಪರಾಗ್ ಶಾ ಅಂತ. ಅವ್ರ ಹತ್ರ 3000 ಕೋಟಿ ಆಸ್ತಿನ ಅನೌನ್ಸ್ ಮಾಡ್ಕೊಂಡಿದ್ದಾರೆ ಅವರು. ಸೊ DK ಶಿವಕುಮಾರ್ 2ನೇ ಶಾಸಕರು. ಮನಸ್ಸು ಮಾಡಿದರೆ 2-3 ಬಾರಿ CM ಆಗ್ಬೋದು DK ಶಿವಕುಮಾರ್. ಇನ್ನು ಇವರನ್ನ ಹೊರತುಪಡಿಸಿದ್ರೆ ಪುಟ್ಟಸ್ವಾಮಿ ಗೌಡ, KH ಪುಟ್ಟಸ್ವಾಮಿ ಗೌಡ. KH ಪುಟ್ಟಸ್ವಾಮಿ ಗೌಡರು ಗೌರಿಬಿದನೂರಿನ ಶಾಸಕರು. ಪಕ್ಷೇತರರಾಗಿ ಗೆದ್ದು ಬಂದಿರೋ KH ಪುಟ್ಟಸ್ವಾಮಿ ಗೌಡರು
ದೇಶದಲ್ಲೇ 3ನೇ ಅತ್ಯಂತ ಶ್ರೀಮಂತ ಶಾಸಕರಿವರು. ಪುಟ್ಟಸ್ವಾಮಿ ಗೌಡ್ರು ದೇಶದ ಅತ್ಯಂತ ಶ್ರೀಮಂತ ಪಕ್ಷೇತರ ಶಾಸಕ. KH ಪುಟ್ಟಸ್ವಾಮಿ ಗೌಡ್ರು 1267 ಕೋಟಿ ರೂಪಾಯಿಯನ್ನ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಪುಟ್ಟಸ್ವಾಮಿ ಗೌಡ್ರು 2 ಬಾರಿ CM ಆಗ್ಬೋದು, 500 ಕೋಟಿ ರೂಪಾಯಿ ಲೆಕ್ಕದಂತೆ. ಇನ್ನ ಇವರನ್ನು ಹೊರತುಪಡಿಸಿದರೆ ಪ್ರಿಯಾ ಕೃಷ್ಣ ಗೋವಿಂದರಾಜನಗರದ MLA. ದೇಶದಲ್ಲೇ 4ನೇ ಶ್ರೀಮಂತ ಶಾಸಕ ಈ ಪ್ರಿಯಾ ಕೃಷ್ಣ. ಇವ್ರಿಗೆ 1156 ಕೋಟಿ ರೂಪಾಯಿ ಆಸ್ತಿ ಇದೆ. ಇವರು ಕೂಡ ಅಷ್ಟೇ 2 ಬಾರಿ CM ಆಗ್ಬೋದು, 500 ಕೋಟಿಯ ಫಾರ್ಮುಲಾ ಇಟ್ಕೊಂಡ್ರೆ. ಇನ್ನ ಇವರನ್ನ ಹೊರತುಪಡಿಸಿದ್ರೆ ಸಿದ್ದರಾಮಯ್ಯ ಅವರ ಆಪ್ತ ಬೈರತಿ ಸುರೇಶ್ ಹೆಬ್ಬಾಳದ ಕಾಂಗ್ರೆಸ್ ಶಾಸಕ. ಬೈರತಿ ಸುರೇಶ್ ಹತ್ರ 648 ಕೋಟಿ ರೂಪಾಯಿ ಸಂಪತ್ತಿದೆ. ಬೈರತಿ ಸುರೇಶ್ ಅವರು 10ನೇ ಶ್ರೀಮಂತ ಶಾಸಕ. ಇವರು ಮನಸ್ಸು ಮಾಡಿದರೆ 500 ಕೋಟಿ ಕೊಟ್ಟು 1 ಸಾರಿ CM ಆಗ್ಬೋದು, ಉಳಿದ 148 ಕೋಟಿ ರೂಪಾಯಿ ಖರ್ಚಿಗೆ ಇಟ್ಕೋಬಹುದು. ಈ ರೀತಿ ಲೆಕ್ಕಾಚಾರಗಳು ಈಗ ಕೇಳಿ ಬರುತ್ತಿದೆ. ಇನ್ನು ನೆಕ್ಸ್ಟ್, ಸಿಲಿಕಾನ್ ಸಿಟಿಯಲ್ಲಿ ಮಾದಕ ಲೋಕ ತಾಂಡವ ಆಡ್ತಾ ಇದೆ. ಈ ಡ್ರಗ್ಸ್ ಮಾಫಿಯಾ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ರಿಪಬ್ಲಿಕ್ ಕನ್ನಡದ ಈ ಸಮರಕ್ಕೆ ವಿಪಕ್ಷಗಳು ನಟ ವಿಜಯ್ ಕುಮಾರ್ ಸಾಥ್ ನೀಡಿದ್ದಾರೆ. ಯುವಕರು ಭಾರತದ ಆಸ್ತಿ. ಇವರು ರಾಷ್ಟ್ರ ನಿರ್ಮಾಣದ ಭಾಗವಾಗಬೇಕು. ಆದರೆ ಮಹಾನಗರಗಳು ಬೆಳೆದಂತೆ ಯುವಕರು ದುಶ್ಚಟಗಳ ದಾಸರಾಗ್ತಿದ್ದಾರೆ. ಕೆಟ್ಟ ಚಟಗಳಿಗೆ ದಾಸರಾಗಿ ತಮ್ಮ ಅರ್ಧ ಜೀವನವನ್ನೇ ಕಳೆದುಕೊಳ್ತಿದ್ದಾರೆ. ಆಲ್ಕೋಹಾಲ್, ತಂಬಾಕು, ಓಫಿಯಂ, ಆಂಫಿಟಮೈನ್, ಹೆರಾಯಿನ್, ಕೊಕೇನ್, ಡ್ರಗ್ಸ್ ಸೇರಿದಂತೆ ಗಾಂಜಾಕ್ಕೆ ಬಲಿಯಾಗುತ್ತಲೇ ಇದ್ದಾರೆ. ಆದ್ದರಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಡ್ರಗ್ಸ್ ವಿರುದ್ಧ ಅಭಿಯಾನ ಆರಂಭಿಸಿದೆ. ಆ ವಿಷಯ ಅಧಿವೇಶನದಲ್ಲೂ ಕೂಡ ಸದ್ದು ಮಾಡಿದೆ ನೋಡಿ. ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇದೆ ಡ್ರಗ್ಸ್ ಹಾವಳಿ. ರಿಪಬ್ಲಿಕ್ ಕನ್ನಡದಲ್ಲಿ ಬೃಹತ್ ಅಭಿಯಾನ. ರಾಜ್ಯದಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಿದೆ, ಯುವ ಸಮೂಹ ಹಾಳಾಗ್ತಿದೆ ಅಂತ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆಯೇ ವಿಪಕ್ಷ ನಾಯಕರು ಅಲರ್ಟ್ ಆದರು. ಅಧಿವೇಶನದಲ್ಲಿ ಮಾಜಿ ಸಚಿವ ಎಸ್ ಸುರೇಶ್ ಕುಮಾರ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡರು. ಸ್ವಿಗ್ಗಿ, ಝೊಮ್ಯಾಟೊದಲ್ಲೂ ಸಪ್ಲೈ ಆಗ್ತಿದೆ ಡ್ರಗ್ಸ್. ನನ್ನ ಇಫ್ ಮೈ ಇನ್ಫಾರ್ಮೇಶನ್ ಇಸ್ ರೈಟ್, ಈವನ್ ಈ ಗಿಗ್ ವರ್ಕರ್ಸು ಈ ಏನು ನಮ್ಮ ಹೊಸ ಸಿಸ್ಟಮ್ ಬಂದಿದೆ, ಇದ್ರ ಮುಖಾಂತರ ಡ್ರಗ್ಸ್ ಕೂಡ ಸಪ್ಲೈ ಆಗ್ತಾ ಇದೆ. ಸರ್ಕಾರ ತನ್ನ ಹತಾಶೆನ, ತನ್ನ ಅಸಹಾಯಕತೆನ ತೋರಿಸಬಾರ್ದು. ಸಮಾಜ ಹೋಗ್ತಾ ಇದೆ, ನೀವು ಈ ಸ್ವಿಗ್ಗಿ ಝೊಮ್ಯಾಟೊ ಅಲ್ಲೆಲ್ಲ ಡ್ರಗ್ಸ್ ಮಾರ್ತಾರೆ, ನಮಗೆ ಇನ್ಫಾರ್ಮೇಷನ್ ಒಂದು ಇನ್ಫಾರ್ಮೇಷನ್ ಇದೆ ಅಂತ ಹೇಳಿದ್ರಿ. ದಯಮಾಡಿ ಆ ಇನ್ಫಾರ್ಮೇಷನ್ ಏನಿದ್ರೆ ನಮಗೆ ಶೇರ್ ಮಾಡಿ. ಯಾವ ಸ್ವಿಗ್ಗಿ ಡ್ರಗ್ಸನ್ನು ಸಪ್ಲೈ ಮಾಡ್ತಾರೆ, ಝೊಮ್ಯಾಟೊನವರು ಡ್ರಗ್ಸ್ ಸಪ್ಲೈ ಮಾಡ್ತಾರೆ, ಯಾಕೆಂದರೆ ಭಾಳ ಸೀರಿಯಸ್ ಆಗಿ ತಾವು ಹೇಳಿದಿರಿ. ಅಜಯ್, ರಿಪಬ್ಲಿಕ್ ಕನ್ನಡಕ್ಕೆ ದುನಿಯಾ ವಿಜಯ್ ಸಾಥ್. ಸರ್, ತುಂಬಾ ಒಳ್ಳೆ ಕೆಲಸ ನಿಮ್ಮ ರಿಪಬ್ಲಿಕ್ ತಂಡ ಮಾಡಿದೆ, ಅವ್ರಿಗೆ ಧನ್ಯವಾದಗಳು. ಯಾಕಂದ್ರೆ ಇಷ್ಟೊಂದು ಜಾಗೃತಿ ವಹಿಸಿ ಮಕ್ಕಳು ಮತ್ತೆ ಯುವ ಪೀಳಿಗೆನ ಮನಸ್ಸಲ್ಲಿ ಇಟ್ಕೊಂಡು ತುಂಬಾ ಒಳ್ಳೆ ಕೆಲಸ ಮಾಡಿದ್ರೆ ಇದು ಎಲ್ಲರ ಗಮನಕ್ಕೂ ಬರಲಿ, ಸಂಬಂಧಪಟ್ಟಂತ ಇಲಾಖೆ ಗಮನಕ್ಕೆ ಬರಲಿ. ಇದಾದ ಮೇಲೆ ನಾವು ಪ್ರತಿಯೊಬ್ಬರು ಇದನ್ನ ಇನಿಷಿಯೇಟ್ ತಗೊಂಡು ಎಚ್ಚರಿಕೆ ವಹಿಸದೆ ಹೋದ್ರೆ ಮನೆಯಲ್ಲಿರೋ ಒಂದೊಂದು ಮಗುನು ಹಾಳಾಗಕ್ಕೆ ಶುರುವಾಗತ್ತೆ. ಇದು 100% ಇದು ಗ್ಯಾರಂಟಿ ಇದೆ. ಇದೇ ವಿಷಯನೇ ನಾನು ಭೀಮಾ ಸಿನಿಮಾಲಿ ಮತ್ತೆ 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 ಹೇಳ್ತಾ ಬಂದಿದ್ದೆ, ಈಗಲೂ ಕೂಡ ಅದನ್ನೇ ಹೇಳ್ತೀನಿ. ಪ್ರತಿಯೊಬ್ಬ ಕಾರ್ಪೊರೇಟರ್ಗೂ ಗೊತ್ತಿದೆ. ನನ್ನ ಕಡೆಯಿಂದ ಒಂದು ತಮ್ಮ ವಾಹಿನಿಯಿಂದ ಅಥವಾ ಎಲ್ಲಾ ವಾಹಿನಿಗಳಿಂದ ಒಂದು ಮಾಡ್ಬೋದು ಸರ್. ಪ್ರತಿಯೊಬ್ಬ ಕಾರ್ಪೊರೇಟರ್ಗಳನ್ನು ನಿಮ್ಮ ವಾಹಿನಿಯಲ್ಲಿ ಕುಂಚ್ಕೊಂಡು ಸಂಬಂಧಪಟ್ಟ ಸ್ಟೇಷನ್ ಅವ್ರನ್ನ ಇನ್ಫಾರ್ಮೇಶನ್ ಕೊಟ್ಟು ಫಸ್ಟ್ ಕಾರ್ಪೊರೇಟರ್ಗೆ ಗೊತ್ತು ಯಾವ ಏರಿಯಾ, ಯಾವ ಮೂಲೆ, ಯಾರು ವೋಟ್ ಹಾಕಿದ್ದಾರೆ, ಯಾರು ಏನ್ ಮಾಡ್ತಾ ಇದ್ದಾರೆ ಅಂತ ಕಾರ್ಪೊರೇಟರ್ಗೆ ಸುತ್ತ ಇರುವಂತ ಅವರ ಸ್ನೇಹಿತರಾಗ್ಬೋದು, ಅವರ ಬಳಗ ಆಗ್ಬೋದು, ಅವ್ರಿಗೆ ಗೊತ್ತಿರುತ್ತೆ. ಕಾರ್ಪೊರೇಟರ್ ಲೆವೆಲಿಂದ ನಾವು ಇದನ್ನ ಸರಿ ಮಾಡಿದ್ರೆ ಮಿನಿಸ್ಟರ್ ಲೆವೆಲ್ಗೆ ಸರಿ ಹೋಗುತ್ತೆ. ಇದು ಬೆಂಗಳೂರಲ್ಲಿ ಡ್ರಗ್ಸ್ ದಂಧೆ ಕಬಂದ ಬಾಹುವನ್ನ ಚಾಚಿದೆ.
ಗೂಡಂಗಡಿಗಳು ನಶೆಯ ಲೋಕವನ್ನ ಸೃಷ್ಟಿಸುತ್ತಿವೆ. ಮಾಲೀಕರು ಹಣ ಸಂಪಾದನೆಗೆ ಅಡ್ಡದಾರಿಯನ್ನ ಹಿಡಿದಿದ್ದಾರೆ. ಸಿಗರೆಟ್ ಅಂಗಡಿಗಳಲ್ಲಿ ಕದ್ದು ಮುಚ್ಚಿ ಮಾದಕ ವಸ್ತು ಸೇಲ್ ಮಾಡ್ತಿದ್ದಾರೆ. ಪೊಲೀಸರ ಕಣ್ತಪ್ಪಿಸಿ ಡ್ರಗ್ಸ್ ದಂಧೆ ನಡೆಸ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಬೀಡಿ, ಸಿಗರೇಟ್, ಗುಟ್ಕಾ ಮಾರ್ತಾರೆ. ಒಳಗೊಳಗೆ ನಶೆಯ ಲೋಕವನ್ನ ಸೃಷ್ಟಿ ಮಾಡ್ತಿದ್ದಾರೆ. ಪೊಲೀಸರು ಎಷ್ಟೇ ಎಚ್ಚರಿಕೆ ವಹಿಸಿದ್ರೂ ಅವರು ಕ್ಯಾರಿ ಅಂತಿಲ್ಲ. 3 ವರ್ಷಗಳಲ್ಲಿ 11,718 ಪ್ರಕರಣಗಳು ದಾಖಲಾಗಿವೆ. 2018ರಲ್ಲಿ 1030, 2019ರಲ್ಲಿ 1661, 2020ರಲ್ಲಿ 4062, ಇನ್ನು 2021ರಲ್ಲಿ 5,000ಕ್ಕೂ ಹೆಚ್ಚು ಡ್ರಗ್ಸ್ ಪ್ರಕರಣಗಳು ದಾಖಲು ಮಾಡಲಾಗಿದೆ. ದುನಿಯಾ ವಿಜಯ್ ಹೇಳಿದಂತೆ ಪ್ರತಿಯೊಬ್ಬ ಕಾರ್ಪೊರೇಟರ್ ಎಚ್ಚೆತ್ತುಕೊಂಡ್ರೆ ಬೆಂಗಳೂರು ಡ್ರಗ್ಸ್ ಮುಕ್ತವಾಗುವುದು ಫಿಕ್ಸ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದುರಂತ ಏನಂತಂದ್ರೆ ಕರ್ನಾಟಕದ ಮೆಡಿಕಲ್ ಶಾಪ್ಗಳಲ್ಲೂ ಕೂಡ ಡ್ರಗ್ಸ್ ಯಥೇಚ್ಛವಾಗಿ ಸಿಗುತ್ತಂತೆ. ಕೆಲ ಟ್ಯಾಬ್ಲೆಟ್ಗಳನ್ನ ಬಳಸಿದ್ರೆ ಕಿಕ್ ಹೆಚ್ಚಾಗುತ್ತೆ. 10-20 ರೂಪಾಯಿಗೆ ಕಿಕ್ಕೇರಿಸುವಂತಹ ಮಾತ್ರೆಗಳು ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ ಅಂತಂದ್ರೆ ಇದಕ್ಕಿಂತ ದುರಂತ ಮತ್ತೊಂದಿಲ್ಲ. ಇದಕ್ಕಿಂತ ದುರಂತದ ವಿಚಾರ ಬೇರೆ ಬೇಕಾ? ಇಂಥವುಗಳಿಗೆ ಬ್ರೇಕ್ ಹಾಕುವಂತಹ ಕೆಲಸ ನಮ್ಮ ಜವಾಬ್ದಾರಿಯುತ ಸರ್ಕಾರಗಳಿಂದ ಆಗಲೇಬೇಕಾಗಿದೆ. ಇಲ್ಲ ಅಂತಂದ್ರೆ ಉಡ್ತಾ ಪಂಜಾಬ್ ರೀತಿ ಉಡ್ತಾ ಕರ್ನಾಟಕ ಆಗುತ್ತೆ. ಗಲ್ಲಿಗಳಲ್ಲಿ ಡ್ರಗ್ಸ್ ಸಿಗ್ತಾ ಇದೆ. ಪ್ರತಿ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತಂತೆ ಈ ಡ್ರಗ್ಸ್. 10-20 ರೂಪಾಯಿಗೆ ಡ್ರಗ್ಸ್ ಸಿಗುತ್ತೆ ಅಂತಂದ್ರೆ ಏನ್ ಕತೆ ಇದು? 32 ರೂಪಾಯಿಗೆ ಸಿಗೋ ಮೆಡಿಸಿನ್ ತಗೊಂಡ್ರೆ ಕಿಕ್ ಫಿಕ್ಸ್ ಅಂತೆ. 10-20 ರೂಪಾಯಿಯಿಂದ ಮಾತ್ರೆಗಳು ಸಿಗುತ್ತೆ. 32 ರೂಪಾಯಿ ತಗೊಂಡ್ರೆ ಕಿಕ್ ಫಿಕ್ಸ್ ಅಂತೆ. ತುಂಬಾ ಸುಲಭಕ್ಕೆ ಮೆಡಿಕಲ್ಗಳಲ್ಲಿ ಮಾತ್ರೆ ಸಿಗುತ್ತೆ. ಸಮಾಜದ ಹಿತದೃಷ್ಟಿಗಾಗಿ ಆ ಮಾತ್ರೆ ಹೆಸರನ್ನು ನಾವು ಹೇಳ್ತಾ ಇಲ್ಲ. ಮೆಡಿಕಲ್ ಶಾಪ್ಗಳಲ್ಲಿ ಈ ರೀತಿಯ ಮಾತ್ರೆಗಳು ಸಿಗ್ತಾ ಇದೆ. ಚಾಕ್ಲೇಟ್ ರೂಪದಲ್ಲಿ, ಟ್ಯಾಬ್ಲೆಟ್ ರೂಪದಲ್ಲಿ. ಯಾವ ವ್ಯವಸ್ಥೆಯಲ್ಲಿದ್ದೀವಿ ನಾವು? ಮಾತ್ರೆಗಳ ಹೆಸರು ಗೊತ್ತಿದೆ ನಮಗೆ. ಸಮಾಜದ ಹಿತದೃಷ್ಟಿಯಿಂದ ಆ ಮಾತ್ರೆಗಳ ಹೆಸರನ್ನು ಹೇಳ್ತಾ ಇಲ್ಲ ನಾವು. ನಿಗಾ ವಹಿಸುವಂತವ್ರು ನಿಗಾ ವಹಿಸಬೇಕಾಗಿದೆ. ಯಾರ ನಿರ್ಲಕ್ಷ್ಯದಿಂದ ಎಲ್ಲ ಕಡೆನೂ ಸುಲಭವಾಗಿ ಡ್ರಗ್ಸ್ ಸಿಗ್ತಾ ಇದೆ, ಮತ್ತೆ ಲಾ ಅಂಡ್ ಆರ್ಡರ್ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಕರ್ನಾಟಕ ಸುರಕ್ಷಿತವಾಗಿದೆ, ಸುಭಿಕ್ಷವಾಗಿದೆ ಹೇಳುವಂತವರು ಇದನ್ನ ಗಮನಿಸಬೇಕು. ಮಾತ್ರೆ ನಶೆಗೆ ಬಿದ್ದು ಹಾಳಾಗ್ತಿದ್ದಾರೆ ಜನ. ಒಂದಿನಕ್ಕೆ 2 ಟ್ಯಾಬ್ಲೆಟ್ ತಗೊಂಡ್ರೆ ಖತಮ್. ಇವತ್ತೊಬ್ಬ ಯಾವನೋ ಸೆಲ್ಫಿ ವಿಡಿಯೋ ಬೇರೆ ಮಾಡಿದಾನೆ. ನಶೆಯಲ್ಲಿ ನಾನು ನನ್ನ ಫ್ರೆಂಡ್ನ ಕೊಂದಾಕ್ಬಿಟ್ಟೆ ಅಂತ ದೊಡ್ಡ ಸಾಧನೆ ಮಾಡಿದಾನು. 2 ಟ್ಯಾಬ್ಲೆಟ್ ತಗೊಂಡ್ರೆ 24 ಗಂಟೆ ಕಿಕ್ಕು. ಇಂಥ ಮಾತ್ರೆಗಳು ಮೆಡಿಕಲ್ ಶಾಪ್ಗಳಲ್ಲಿ ಸುಲಭವಾಗಿ ಸಿಗ್ತಾ ಇದೆ. ಮನೆ ಬಾಗಿಲಿಗೆ ಬಂದು ಡ್ರಗ್ಸ್ ಕೊಟ್ಟು ಹೋಗ್ತಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು? ದುರಂತ. ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೋಬೇಕು, ನಿಗಾ ವಹಿಸಬೇಕು. ಇಲ್ಲ ಅಂತಂದ್ರೆ ಮುಂಬರುವ ದಿನಮಾನಗಳನ್ನು ನೆನಪು ಮಾಡಿಕೊಂಡ್ರೆ ಭಯ ಆಗುತ್ತೆ. ಎಚ್ಚೆತ್ಕೋಬೇಕು. ಇಲ್ಲ ಅಂತಂದ್ರೆ ಪರಿಸ್ಥಿತಿ ಅಯೋಮಯ. ಇನ್ನು ನೆಕ್ಸ್ಟ್, ರಾಜ್ಯದಲ್ಲಿ ಮತ್ತೆ ಟಿಪ್ಪು ವಾರ್ ಜೋರಾಗ್ತಾ ಇದೆ. ಜಯಂತಿಯನ್ನ ಸರ್ಕಾರದಿಂದಲೇ ಆಚರಿಸಬೇಕು ಅಂತ ವಿಜಯಾನಂದ ಕಾಶಪ್ಪನವರು ಹೇಳ್ತಾ ಇದ್ದಂತೆ ಕೇಸರಿ ಟೀಮ್ ಕೆನಲಿ ಕೆಂಡವಾಗಿದೆ. ವಿಜಯಾನಂದ ಕಾಶಪ್ಪನವರು ಮಾತ್ರ ಅಲ್ಲ, ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದ್ರ ಮಧ್ಯೆ ಜಮೀರ್ ಅಹಮದ್ ಒಂದು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಟಿಪ್ಪು ಜಯಂತಿಯ ವಿಚಾರವಾಗಿ. ಈ ವರದಿಯನ್ನು ನೋಡ್ಕೊಂಬ. ಅವನು ಹಿಂದೂ ಧರ್ಮ ವಿರೋಧಿ, ಹಿಂದೂ ಸಂಸ್ಕೃತಿ ವಿರೋಧಿ, ಹಿಂದೂ ಧರ್ಮಗಳನ್ನ ಧ್ವಂಸ ಮಾಡಿರ್ತಕ್ಕಂಥವನು. ಟಿಪ್ಪು ಜೊತೆಗೆ ಬಿನ್ ಲಾಡನ್ನು ಯಾರ್ಯಾರಿದೆ ಎಲ್ಲ ಶೇರ್ ಮಾಡಿ, ನಮ್ದೇನು ಅಬ್ಜೆಕ್ಷನ್. ಎಲ್ಲ ಟಿಪ್ಪು ಸಂತತಿಗಳು ಭಾಳ ಆಗ್ಯಾರ ಕರ್ನಾಟಕದಲ್ಲಿ. ಈ ಔರಂಗಜೇಬನ ಸಂತತಿ, ಟಿಪ್ಪು ಸಂತತಿ, ಕೆಲವೊಂದು ಹಿಂದೂಗಳಲ್ಲೇ ಟಿಪ್ಪು ಸಂತತಿಯವರದ. ಈಗ ನನ್ನ ಅಭಿಪ್ರಾಯ ಸರ್ಕಾರ ವತಿಯಿಂದ ಬೇಡ. ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ, ನಾವು ಆಚರಿಸ್ತೀವಿ ಟಿಪ್ಪು ಜಯಂತಿ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಟಿಪ್ಪು ಜಯಂತಿ ಬೆಂಕಿ. ಅಲ್ಪಸಂಖ್ಯಾತರ ಓಲೈಕೆಗೆ ಮುಂದಾಯ್ತಾ ಸರ್ಕಾರ? ಇಷ್ಟು ದಿನಗಳ ಕಾಲ ತಣ್ಣಗಾಗಿದ್ದ ಟಿಪ್ಪು ಕಿಚ್ಚು ಮತ್ತೆ ಸ್ಫೋಟವಾಗಿದೆ. ಈ ಹಿಂದೆ ಅಧಿಕಾರದಲ್ಲಿದ್ದ ಬಿಜೆಪಿ ಟಿಪ್ಪು ಜಯಂತಿಗೆ ಬ್ರೇಕ್ ಹಾಕಿತ್ತು. ಇದೀಗ ಮತ್ತೆ ಆಚರಣೆ ಕೂಗು ಜೋರಾಗಿದೆ. ಸರ್ಕಾರದಿಂದಲೇ ಆಚರಿಸುವಂತೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ಬೇಡಿಕೆ ಇಟ್ಟಿದ್ದಾರೆ. ವಿಧಾನಸಭಾ ಕಾರ್ಯಕಲಾಪ ಸೂಚಿಯಲ್ಲಿ ಸೇರ್ಪಡೆ ಮಾಡಿರೋದು ಕೇಸರಿ ನಾಯಕರ ಕಣ್ಣು ಕೆರಳಿಸಿದೆ. ಅಲ್ಪಸಂಖ್ಯಾತರು ಹೋರಾಟ ಮಾಡೇ ಇಲ್ವಾ?
ಸರ್ಕಾರದಿಂದ ಟಿಪ್ಪು ಜಯಂತಿ ಆಚರಣೆಯನ್ನ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸಮರ್ಥಿಸಿಕೊಂಡಿದ್ದಾರೆ. ನೋಡ್ರಿ, ನಾವು ಪಾಕಿಸ್ತಾನ, ಬೇರೆ ಅಫ್ಘಾನಿಸ್ತಾನ ಅಥವಾ ಇರಾನ್ದು ಮಾತಾಡ್ತಾ ಇಲ್ಲ. ನಮ್ಮ ದೇಶದ ಇತಿಹಾಸದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದೀವಿ. ತಪ್ಪೇನಿಲ್ಲ. ಇವರೇ ಪುಸ್ತಕದಲ್ಲಿ ಓದಿ ಬಂದಿಲ್ವಾ? ನಾವೆಲ್ಲ ಇತಿಹಾಸ ಓದೇ ಬಂದಿದ್ವಿ. ನಾವು ಇತಿಹಾಸನ ಅವ್ರು ಓದ್ಕೊಳ್ಳಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು RSS ದವರು, BJP ಅವರು ಎಲ್ಲಿದ್ರು ಅನ್ನೋದು ಅಶೋಕ್ ಅವ್ರಿಗೆ ಸ್ಪಷ್ಟನೆ ಕೊಡಕ್ಕೆ ಹೇಳ್ರಿ. ಟಿಪ್ಪು ಸುಲ್ತಾನ್ ಓರ್ವ ಟೆರರಿಸ್ಟ್. ಟಿಪ್ಪು ನಮ್ಮ ರಾಜ್ಯದ ರೈತ ವಿರೋಧಿ, ಯಾವತ್ತೂ ಕೃಷಿಕರ ಪರವಾಗಿರಲಿಲ್ಲ. ಅವನು ಹಿಂದೂ ಧರ್ಮ ವಿರೋಧಿ, ಹಿಂದೂ ಸಂಸ್ಕೃತಿ ವಿರೋಧಿ, ಹಿಂದೂ ಧರ್ಮಗಳನ್ನು ಧ್ವಂಸ ಮಾಡಿರ್ತಕ್ಕಂಥವನು, ಮತಾಂತರವನ್ನು ಮಾಡಿರ್ತಕ್ಕಂಥವನು ಟಿಪ್ಪು ಸುಲ್ತಾನ್ ನಮ್ಮ ದೇಶದ ಒಬ್ಬ ಬಹಳ ದೊಡ್ಡ ಟೆರರಿಸ್ಟ್. ಅವನ ಜಯಂತಿಯನ್ನು ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಟಿಪ್ಪು ಬಿನ್ ಲಾಡನ್ ಜಯಂತಿ ಆಚರಣೆ ಮಾಡಲಿ. ಟಿಪ್ಪುನ ಮಾಡ್ಗಂಡ್ಲಿ, ಬಿನ್ ಲಾಡನ್ದನ ಮಾಡ್ಗಂಡ್ಲಿ, ಪಾಕಿಸ್ತಾನನ ಮಾಡ್ಗಂಡ್ಲಿ. ಅವ್ರ ಸರ್ಕಾರ ಇದೆ, ಜನಕ್ಕೆ ಗೊತ್ತಾಗ್ತದೆ ಇವ್ರು ಯಾರು ಪರ ಅಂತ ಹೇಳ್ಬಿಟ್ಟು. ಇವ್ರು ಯಾರು ಪರ ಅಂತ ಗೊತ್ತಾಗ್ತದೆ. ಅದಕ್ಕೆ ಟಿಪ್ಪು ಜೊತೆಗೆ ಬಿನ್ ಲಾಡನ್ನು ಯಾರ್ಯಾರಿದೆ ಎಲ್ಲ ಶೇರ್ ಮಾಡಲಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಹಿಂದೂಗಳಲ್ಲೇ ಟಿಪ್ಪು ಸಂತತಿಯವರು ಇದ್ದಾರೆ. ಎಲ್ಲ ಟಿಪ್ಪು ಸಂತತಿಗಳು ಭಾಳ ಆಗ್ಯಾರ ಕರ್ನಾಟಕದಲ್ಲಿ. ಈ ಔರಂಗಜೇಬನ ಸಂತತಿ, ಟಿಪ್ಪು ಸಂತತಿ, ಕೆಲವೊಂದು ಹಿಂದೂಗಳಲ್ಲೇ ಟಿಪ್ಪು ಸಂತತಿಯವರು ಅದಾರೆ. ಟಿಪ್ಪು ಜಯಂತಿಯನ್ನು ಯಾಕೆ ಆಚರಣೆ ಮಾಡಬೇಕು ಅನ್ನೋಂಥದ್ದು ಈ ರಾಜ್ಯದ ಜನರಿಗೆ ಹೇಳಬೇಕು. ಸುಮಾರು ಲಕ್ಷಾಂತರ ಹಿಂದೂಗಳನ್ನು ಕೊಲೆ ಮಾಡಿ 3500ಕ್ಕಿಂತ ಹೆಚ್ಚು ದೇವಸ್ಥಾನಗಳನ್ನು ನಾಶ ಮಾಡಿದಂಥ, ಕೇರಳ ಮತ್ತು ಕರ್ನಾಟಕದಲ್ಲಿ ಲಕ್ಷಾಂತರ ಹಿಂದೂ ಹೆಣ್ಣುಮಕ್ಕಳನ್ನು ಅತ್ಯಾಚಾರ ಮಾಡಿ ದೌರ್ಜನ್ಯ ಎಸಗಿದಂಥ ಒಬ್ಬ ಮತಾಂಧ. ಸರ್ಕಾರದಿಂದ ಟಿಪ್ಪು ಜಯಂತಿ ಬೇಕಾಗಿಲ್ಲ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ಅವ್ರನ್ನ ಕೇಳಬೇಕು. ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ನಾನು ಹೇಳ್ತಾರಲ್ಲ. ಈಗ ನನ್ನ ಅಭಿಪ್ರಾಯ ಸರ್ಕಾರ ವತಿಯಿಂದ ಬೇಡ. ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ, ನಾವು ಆಚರಿಸ್ತೀವಿ ಟಿಪ್ಪು ಜಯಂತಿ. ಹಿಂದಿನ ಬಿಜೆಪಿ ಸರ್ಕಾರದ ಜೊತೆ ಹೋಲಿಕೆ ಬೇಡ. ನಾನು ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದೆ. ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನ ಕೇಳಕ್ ಹೋಗ್ಬೇಡಿ. ಹಿಂದಿನ ಸರ್ಕಾರ ನಿಲ್ಲಿಸಿತ್ತು, ಈಗ ಮತ್ತೆ 2 ವರ್ಷ ನನಗೆ ನೋಡಿ, ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ನಾವು ಜಾತ್ಯತೀತ ನೆಲೆಗೆಟ್ಟಿನ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂಥವ್ರು. ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ. ಒಂದೇ ಅಂದ್ರೆ ಮಾತ್ರಂ ಅಂತ ಹೇಳ್ತೀವಿ. ರಾಜ್ಯದಲ್ಲಿ ಮತ್ತೆ ಟಿಪ್ಪು ಸುಲ್ತಾನ್ ವಾರ್ ಮುನ್ನೆಲೆಗೆ ಬಂದಿದೆ. ಟಿಪ್ಪು ಜಯಂತಿ ಆಚರಣೆ ಮೂಲಕ ಅಲ್ಪಸಂಖ್ಯಾತರ ಓಲೈಕೆಗೆ ಕಾಂಗ್ರೆಸ್ ಸರ್ಕಾರ ಮುಂದಾಯ್ತಾ? ಜಯಂತಿ ಆಚರಣೆಗೆ ಕಾಂಗ್ರೆಸ್ ಶಾಸಕರ ಒತ್ತಾಯದ ವಿರುದ್ಧ ಬಿಜೆಪಿ ನಾಯಕರು ಬೆಂಕಿ ಚೆಂಡು ಆಗಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ಟಿಪ್ಪು ಜಯಂತಿಯ ವಿಚಾರವಾಗಿ ಬಿಜೆಪಿಗರು ಕೆರಳಿ ಕೆಂಡವಾಗಿದ್ದಾರೆ. ಅದಕ್ಕೆ ಕಾರಣಗಳನ್ನು ಕೊಡ್ತಾರೆ ಅವರು. ನೀವು ಯಾರ ಜಯಂತಿಯನ್ನ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ? ಯಾರು ಈ ಟಿಪ್ಪು ಸುಲ್ತಾನ್? ಬಿಜೆಪಿಯವರು ಕೊಡುವ ಉತ್ತರಗಳೇನಿದೆ ಅಂತಂದ್ರೆ, ಈ ಟಿಪ್ಪು ಸುಲ್ತಾನ್ ಹಿಂದೂ ರಾಜರ ಹೆಸರು, ಊರುಗಳನ್ನ ಅಳಸಿ ಹಾಕಿದ್ದ. ಟಿಪ್ಪು ಸುಲ್ತಾನ್ ಹಿಂದೂಗಳ ಮೇಲೆ ಆಕ್ರಮಣಕಾರಿ ಭಾವನೆಯನ್ನ ಹೊಂದಿದ್ದ. ಮೈಸೂರನ್ನ ಇಸ್ಲಾಮಿಕ್ ರಾಜ್ಯ ಅಂತ ಘೋಷಿಸಿಕೊಂಡವನು ಈ ಟಿಪ್ಪು ಸುಲ್ತಾನ್. ದಕ್ಷಿಣ ಭಾರತದಲ್ಲಿ ಒಂದಲ್ಲ, ಎರಡಲ್ಲ, 100 ಅಲ್ಲ, 200 ಅಲ್ಲ, 8,000ಕ್ಕೂ ಹೆಚ್ಚು ಹಿಂದೂ ದೇವಸ್ಥಾನವನ್ನ ಕೆಡವಿದ್ದು ಇದೇ ಟಿಪ್ಪು ಸುಲ್ತಾನ್. ಅದೇ ದೇವಸ್ಥಾನಗಳ ಮೇಲೆ ಮಸೀದಿಗಳನ್ನು ಕಟ್ಟಿದ್ದು ಇದೇ ಟಿಪ್ಪು ಸುಲ್ತಾನ್. ಪ್ರಜೆಗಳ ಮುಂದೆ 2 ಆಯ್ಕೆ ಇಟ್ಟಿದ್ದಂತೆ ಈ ಟಿಪ್ಪು ಸುಲ್ತಾನ್. ಒಂದು, ಕುರಾನ್ ಅನ್ನು ಫಾಲೋ ಮಾಡಿ, ಇಲ್ಲ ಖಡ್ಗಕ್ಕೆ ಬಲಿಯಾಗಿ. ಇದು ಟಿಪ್ಪು ಸುಲ್ತಾನ್ ಆಯ್ಕೆಯಾಗಿತ್ತಂತೆ. ಬಿಜೆಪಿಯವರು ಈತನ ವಿರುದ್ಧ ಈ ರೀತಿ ಕೆಂಡ ಕಾರ್ತಾ ಇರೋದು ಈ ಕಾರಣಗಳನ್ನ ಕೊಟ್ಟು. 1 ಲಕ್ಷ ಹಿಂದೂ ಸ್ತ್ರೀ ಪುರುಷರನ್ನ ಮತಾಂತರ ಮಾಡಿದ್ದನಂತೆ ಟಿಪ್ಪು ಸುಲ್ತಾನ್. ಟಿಪ್ಪು ಅನಾಚಾರ ವಿರೋಧಿಸಲಾಗದೆ ಹಲವರು ಆತ್ಮಹತ್ಯೆಗೆ ಶರಣಾದರು. 100 ಹಿಂದೂ ಸ್ತ್ರೀ ಪುರುಷರು ಅಗ್ನಿ ಪ್ರವೇಶ ಮಾಡಿದರು. ಸುಂದರ ಯುವತಿಯರು ಟಿಪ್ಪು ಜನಾನ ಖಾನೆಗೆ ಸೇರಿದ್ರು. ಜನಾನ ಖಾನ ಅಂದ್ರೆ ಅಂತಃಪುರ ಅಂತ ಹೇಳ್ತೀವಲ್ಲ,
ಸುಂದರ ಯುವತಿಯರನ್ನ ಅಂತಃಪುರ ಕರ್ಕೊಂಡು ಹೋಗ್ಬಿಡ್ತಿದ್ದಂತೆ ಟಿಪ್ಪು ಸುಲ್ತಾನ್. ಇಂಥವನ ಜಯಂತಿಯನ್ನ ಮಾಡಬೇಕಾ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. 22 ಮಾರ್ಚ್ 1789 ಸೇನಾಧಿಪತಿ ಅಬ್ದುಲ್ ಖಾದ್ರಿಗೆ ಟಿಪ್ಪು ಒಂದು ಪತ್ರವನ್ನ ಬರೀತಾನೆ. 12,000 ನಾಸ್ತಿಕರನ್ನ ಇಸ್ಲಾಂಗೆ ಮತಾಂತರಿಸಿ ಅಂತ ಇದೇ ಟಿಪ್ಪು ಸುಲ್ತಾನ್ ಆ ಪತ್ರದಲ್ಲಿ ಹೇಳ್ತಾನಂತೆ. ಯಾರನ್ನು ನೋಡಬೇಡಿ, ನಂಬೂದರಿಯಾಗ್ಲಿ ನಾಯರಾಗ್ಲಿ ಇದ್ಯಾವ ಭೇದವನ್ನೂ ಮಾಡದೆ ಎಲ್ಲರನ್ನ ಮತಾಂತರಿಸಿ ಅವರಿಗೆ ಆಯ್ಕೆಗಳನ್ನ ಕೊಡಿ. ಒಂದು ಕುರಾನ್ ಫಾಲೋ ಮಾಡಬೇಕು, ಇಲ್ಲ ಅಂತಂದ್ರೆ ನಮ್ಮ ಖಡ್ಗಕ್ಕೆ ಬಲಿಯಾಗಬೇಕು. ಈ ರೀತಿ ರಾಕ್ಷಸ ರೀತಿಯಲ್ಲಿ ಆಳಿದ ಟಿಪ್ಪು ಸುಲ್ತಾನನ ಜಯಂತಿ ನಮಗೆ ಬೇಕಾ? ನೀವು ಆತನ ಜಯಂತಿಯನ್ನ ಮಾಡೋದಿಲ್ಲ, ಒಬ್ಬ ಟೆರರಿಸ್ಟ್ನ ಹುಟ್ಟುಹಬ್ಬ ಮಾಡ್ತೀರಿ ಅಂತ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಕೆಂಡಾಮಂಡಲಾಗಿದೆ. ಮತಾಂತರ ಮಾಡಬೇಕು ಅಂತ ಹೇಳಿದವನು ಟಿಪ್ಪು ಸುಲ್ತಾನ್. ಯಾರು ಮತಾಂತರ ಆಗೋದಿಲ್ವೋ ಅವರನ್ನ ಸಾಯಿಸ್ಬಿಡಿ ಅಂತ ಕರೆ ಕೊಟ್ಟಿದ್ದು ಇದೇ ಟಿಪ್ಪು ಸುಲ್ತಾನ್. ಪುರುಷರ ಸುನ್ನತ್ ಮಾಡಿಸಿ, ಸ್ತ್ರೀ ಪುರುಷರಿಗೆ ಗೋಮಾಂಸವನ್ನ ತಿನ್ನಿಸಿ ಅಂತ ಇದೇ ಟಿಪ್ಪು ಸುಲ್ತಾನ್ ಹೇಳಿದ್ದನಂತೆ. ಈ ರೀತಿ ರಾಜಾಜ್ಞೆಯನ್ನ ಆತ ಹೊರಡಿಸಿದ್ದನಂತೆ. 1788ರಲ್ಲಿ ಕಲ್ಲಿಕೋಟೆಯಲ್ಲಿ 200 ಬ್ರಾಹ್ಮಣರನ್ನ ಮತಾಂತರಿಸಿದ್ದು ಇದೇ ಟಿಪ್ಪು ಸುಲ್ತಾನ್. ತಿರುವಂಕೂರಿನ ರಾಜನನ್ನ ಕೊಂದು ಆನೆಯ ಕಾಲಿಗೆ ಕಟ್ಟಿ ಮೆರವಣಿಗೆ ಮಾಡಿದ್ದು ಇದೇ ಟಿಪ್ಪು ಸುಲ್ತಾನ್. ತ್ರಿಚೂರ್ ಹಿಂದೂ ದೇಗುಲದಲ್ಲೇ ಟಿಪ್ಪು ಸೇನಾಪತಿ ಗೋ ಹತ್ಯೆ ಮಾಡಿದ. ಅಂಗಾವಿಪುರಂನ 4000 ವರ್ಷ ಹಳೆಯ ನರಸಿಂಹಮೂರ್ತಿ ದೇಗುಲವನ್ನ ಧ್ವಂಸ ಮಾಡಿದ್ದು ಟಿಪ್ಪು ಸುಲ್ತಾನ್. 1790ರಲ್ಲಿ ಶ್ರೀರಂಗಪಟ್ಟಣದ ನರಸಿಂಹ ದೇಗುಲದಲ್ಲಿ ಜನ ನೆರೆದಿರ್ತಾರೆ. 800 ನಿರಾಯುಧ ಅಯ್ಯಂಗಾರಿ ಬ್ರಾಹ್ಮಣರನ್ನ ಟಿಪ್ಪು ಸುಲ್ತಾನ್ ಕೊಲ್ಲಿಸಿ ಬಿಟ್ಟ. ಅವತ್ತು ರಕ್ತ ರಾತ್ರಿ ಆಗೋಯ್ತು. ಏನು ತಪ್ಪು ಮಾಡಿರಲಿಲ್ಲ ಅಯ್ಯಂಗಾರಿ ಬ್ರಾಹ್ಮಣರು, ಅಂತವರ ಶಿರಚ್ಛೇದ ಮಾಡಲಾಯಿತು ಈ ಟಿಪ್ಪು ಸುಲ್ತಾನ್ನಿಂದ. ಇವತ್ತಿಗೂ ಕೂಡ ದೀಪಾವಳಿ ಆಚರಿಸಲ್ಲ ಮಂಡ್ಯದ ಅಯ್ಯಂಗಾರಿಗಳು. ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಕಾಂಗ್ರೆಸ್ನ ವಿರುದ್ಧ. ಇಂಥವನ ಜಯಂತಿ ಬೇಕಾ? ಇಂಥ ರಾಕ್ಷಸನ ಜಯಂತಿಯನ್ನ ಯಾಕೆ ಮಾಡ್ತೀರಿ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನ. ಇನ್ನು ಕಾಂಗ್ರೆಸ್ ಇದಕ್ಕೆ ಉತ್ತರ ಕೊಡ್ತಾ ಇದೆ. ಬಿಜೆಪಿ ಎಲ್ಲ ಕಾರಣಗಳನ್ನ ಹೇಳ್ತಲ್ಲ, ಕಾಂಗ್ರೆಸ್ ಇವರಿಗೆ ಉತ್ತರ ಕೊಡ್ತಾ ಇದೆ. ಏನು ಉತ್ತರ ಕೊಡ್ತಾ ಇದೆ? ಹಿಂದೂ ದೇವಾಲಯ ಮಠಗಳಿಗೆ ಉದಾರ ಕೊಡುಗೆಯನ್ನ ನೀಡಿದ್ದು ಟಿಪ್ಪು ಸುಲ್ತಾನ್. ಹಿಂದೂ ದೇವಸ್ಥಾನಗಳಿಗೆ ಮಠಗಳಿಗೆ ಉದಾರ ಕೊಡುಗೆಯನ್ನು ನೀಡಿದ್ದಾರೆ ಟಿಪ್ಪು ಸುಲ್ತಾನ್ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. 156 ಹಿಂದೂ ದೇವಾಲಯಗಳಿಗೆ ನೆರವು ನೀಡಿದ್ದರು ಟಿಪ್ಪು ಸುಲ್ತಾನ್ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಶ್ರೀರಂಗಪಟ್ಟಣದ ದೇವಸ್ಥಾನಕ್ಕೆ 4 ಬೆಳ್ಳಿ ಬಟ್ಟಲು ದಾನ ಮಾಡಿದ್ದರಂತೆ ಟಿಪ್ಪು ಸುಲ್ತಾನ್. ಬಾದ್ಶಾ ಅಂತ ಕರೆಸ್ಕೊಂಡಿದ್ದು ಟಿಪ್ಪು ಸುಲ್ತಾನ್. ಮನಸ್ಸು ಮಾಡಿದ್ರೆ ಬಂಗಾರ ಬಟ್ಟಲನ್ನು ಕೊಡಬಹುದಿತ್ತು, ಆ ಮಾತು ಬೇರೆ. ಬೆಳ್ಳಿ ಬಟ್ಟಲು ಕೊಟ್ಟಿದ್ದಾರೆ, ದಾನ ಮಾಡಿದಾರಂತೆ. ಆ ಬಟ್ಟಲು ಇಂದಿಗೂ ಕೂಡ ಪೂಜಾ ವಿಧಿಗಳಿಗೆ ಬಳಸಲಾಗುತ್ತೆ. 4 ಬೆಳ್ಳಿ ಪಾತ್ರೆಗಳಲ್ಲಿ ಟಿಪ್ಪು ಸುಲ್ತಾನ್ ಹೆಸರಿದೆ, ಶ್ರೀಕೃಷ್ಣ ಅಂತ ಬರೆದಿದ್ದಾರೆ. ನಂಜನಗೂಡಿನ ದೇವಸ್ಥಾನದಲ್ಲಿ ಶಿವ ವಿಗ್ರಹ ಸ್ಥಾಪಿಸೋದಕ್ಕೆ ಆದೇಶ ಕೊಟ್ಟಿದ್ದು ಟಿಪ್ಪು ಸುಲ್ತಾನ್. ನಂಜನಗೂಡಿನ ಶಿವಲಿಂಗವನ್ನ ಇಂದಿಗೂ ಬಾದ್ಶಾ ಲಿಂಗ ಅಂತಾನೆ ಕರೀತಾರೆ. 1776ರಲ್ಲಿ ತ್ರಿಪ್ರಯಾರ್ ರಾಮ ದೇವಸ್ಥಾನಕ್ಕೆ ಭೂದಾನ ಮಾಡಿದ್ದು ಟಿಪ್ಪು ಸುಲ್ತಾನ್ ಅಂತ ಕಾಂಗ್ರೆಸ್ ಹೇಳುತ್ತೆ. ಇಂಥವರ ಜಯಂತಿಯನ್ನ ಮಾಡೋದು ಬೇಡವಾ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡುತ್ತೆ ಬಿಜೆಪಿಯನ್ನ. ಬಿಜೆಪಿಗೆ ಕೌಂಟರ್ ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಒಂದಲ್ಲ ಎರಡಲ್ಲ, 123 ಎಕರೆ 4 ಗುಂಟೆ, 123.04 ಎಕರೆ ಭೂಮಿಯನ್ನ ದಾನವಾಗಿ ನೀಡಿದ್ದು ಟಿಪ್ಪು ಸುಲ್ತಾನ್. ಶೃಂಗೇರಿ ಮಠಕ್ಕೂ ಟಿಪ್ಪು ಸುಲ್ತಾನ್ ನೆರವು ನೀಡಿದ್ದನಂತೆ. 1791 ಮರಾಠರು ಬೆಡ್ನೂರು ಮೇಲೆ ದಾಳಿ ಮಾಡಿದ್ರು. ಆ ಸಂದರ್ಭದಲ್ಲಿ ಶೃಂಗೇರಿ ಮಠವನ್ನ ಲೂಟಿ ಮಾಡಿದ್ರು, ದೋಚಿದ್ರು, ಶಾರದಾಂಬೆಯ ವಿಗ್ರಹವನ್ನ ನಾಶ ಮಾಡಿದ್ರು. ಈ ರೀತಿ ನಾಶ ಮಾಡಿದ ನಂತರ ಶಾರದಾಂಬೆ ವಿಗ್ರಹವನ್ನ ಮರುಸ್ಥಾಪಿಸೋದಕ್ಕೆ ಟಿಪ್ಪು ನೆರವು ನೀಡಿದ್ದ. ಮುತ್ತರಕುಂಟದ ಭಗವತಿ ದೇವಸ್ಥಾನಕ್ಕೆ 194.51 ಎಕರೆ ಭೂದಾನ ಮಾಡಿದ್ದು ಟಿಪ್ಪು ಸುಲ್ತಾನ್. ಕೊಲ್ಲೂರು ಮೂಕಾಂಬಿಕೆ ಕ್ಷೇತ್ರದಲ್ಲಿ ಈಗಲೂ ಕೂಡ ಟಿಪ್ಪು ಹೆಸರಲ್ಲಿ ಸಲಾಮಾರ್ತಿಯಾಗುತ್ತೆ.
ಇದೆಲ್ಲನ್ನ ನೆನಪಿಸ್ಕೊಳ್ಳಿ ಬಿಜೆಪಿಗರೇ ಅಂತ ಕಾಂಗ್ರೆಸ್ ತಿವಿಯುವಂತಹ ಕೆಲಸವನ್ನ ಮಾಡಿದೆ. ಇನ್ನು ನೆಕ್ಸ್ಟ್, ನಿನ್ನೆ ಲೋಕಸಭೆಯಲ್ಲಿ ವಂದೇ ಮಾತರಂ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ಗೆ ಸರಿಯಾದ ಪಾಠ ಮಾಡಿದ್ದು, ಕ್ಲಾಸ್ ತಗೊಂಡಿದ್ದು ಪ್ರಧಾನಿ ಮೋದಿಯವರು. ಇವತ್ತು ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅವರ ಸರದಿ. ಅಮಿತ್ ಶಾ ಅವರು ಕೂಡ ವಂದೇ ಮಾತರಂ ವಿಚಾರವಾಗಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಚರ್ಚೆಗೆ ನಾವು ಬೆನ್ನು ಹಾಕುವ ಕೆಲಸವನ್ನ ಮಾಡದೇ ಇಲ್ಲ, ಹಿಂದಡಿ ಹಿಡಿಯುವ ಕೆಲಸವೇ ಆಗಲ್ಲ ಅಂತ ಹೇಳಿ JP ನಡ್ಡಾ ಅವರು ಕೂಡ ಕಾಂಗ್ರೆಸ್ನ ವಿರುದ್ಧ ಕೆಂಡಾಮಂಡಲ ಆದರು. ವಂದೇ ಮಾತರಂ ವಿಚಾರವಾಗಿ ಇವತ್ತೇನೆಲ್ಲ ನಡೆಯಿತು, ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ವಂದೇ ಮಾತರಂ ಚರ್ಚೆಗೆ ರಾಜ್ಯಸಭೆ ರಣರಂಗ. ಕಾಂಗ್ರೆಸ್ಸಿಗರನ್ನ ಕುಟುಕಿದ ಅಮಿತ್ ಶಾ, JP ನಡ್ಡಾ. ವಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿದ್ದಕ್ಕೆ ಸಂಸತ್ ಅಧಿವೇಶನದಲ್ಲಿ ಕಾವೇರಿದ ಚರ್ಚೆ ನಡೆಯಿತು. ನಿನ್ನೆ ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಚರ್ಚೆಗೆ ಕಿಕ್ ಸ್ಟಾರ್ಟ್ ನೀಡಿದ್ರೆ, ಇಂದು ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅಬ್ಬರದ ಆರಂಭ ನೀಡಿದ್ರು. ಭಾರತ ದೇಶ 2 ಭಾಗವಾಗಲು ಕಾಂಗ್ರೆಸ್ ಮತ್ತು ನೆಹರು ಅವರೇ ಕಾರಣ. ವಂದೇ ಮಾತರಂ ಗೀತೆ 2 ತುಂಡಾಗಿದ್ದರಿಂದಲೇ ದೇಶ ವಿಭಜನೆಯಾಯಿತು ಎಂದು ಅಮಿತ್ ಶಾ ಅಬ್ಬರಿಸಿದ್ರು. 50वें पड़ाव पर वंदे मातरम को सीमित कर दिया गया, वहीं से तुष्टीकरण की शुरुआत हुई और वो तुष्टीकरण जाकर देश के विभाजन में मान्यवर, मेरे जैसे कई लोगों का मानना है, कांग्रेस पार्टी को पसंद आए ना आए, अगर वंदे मातरम के तुष्टीकरण की नीति के तहत 2 टुकड़े न करते तो देश का बंटवारा नहीं होता और देश पूरा होता. ವಂದೇ ಮಾತರಂಗೆ 100 ವರ್ಷ, ದೇಶದಲ್ಲಿ ಎಮರ್ಜೆನ್ಸಿ. ಕಾಂಗ್ರೆಸ್ ವಿರುದ್ಧ ಅಮಿತ್ ಶಾ ವಾಗ್ದಾಳಿ ಇಷ್ಟಕ್ಕೆ ನಿಲ್ಲಲಿಲ್ಲ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯ ಬಗ್ಗೆಯೂ ಕಿಡಿಕಾರಿದ್ರು. मगर 100 साल हुआ तब वंदे मातरम का महिमा मंडन का सवाल ही नहीं था, क्योंकि वंदे मातरम बोलने वाले जो सारे लोग थे उनको इंदिरा जी ने जेल में बंद कर दिया. इस देश में आपातकाल लगाया गया. विपक्ष के लाखों लोगों को, लाखों समाज सेवियों को, स्वयंसेवी संगठन के लोगों को जेल में भर दिया गया. ರಾಜ್ಯಸಭೆಯಲ್ಲಿ ವಂದೇ ಮಾತರಂ ಚರ್ಚೆ ಆರಂಭಿಸುತ್ತಿದ್ದಂತೆಯೇ ಖರ್ಗೆ ದೇಶದ ಭದ್ರತೆಯ ಬಗ್ಗೆ ಮಾತನಾಡಲು ಶುರು ಮಾಡಿದ್ರು. ಈ ವೇಳೆ ಕಲಾಪ ಗದ್ದಲದ ಗದ್ದೆಯಾಗಿ ಮಾರ್ಪಟ್ಟಿತ್ತು. भारत में 2237 आतंकवादी घटनाएं हुई, जिनमें 3006 नागरिक और 586 सुरक्षाकर्मी मारे. हम लोगों के कई बड़े दर्दनाक शामिल ವಿಪಕ್ಷಗಳ ಪ್ರಶ್ನೆಗೆ ಹೆದರಿ ಓಡೋ ಪ್ರಸಂಗವೇ ಇಲ್ಲ. ಖರ್ಗೆ ದೇಶದ ಭದ್ರತೆಯ ವಿಚಾರ ಪ್ರಸ್ತಾಪಿಸಿದ್ದಕ್ಕೆ ಕೆರಳಿ ಕೆಂಡವಾದ JP ನಡ್ಡಾ, ವಿಷಯಾತಂಕ ಬೇಡ, ಸರ್ಕಾರ ಎಲ್ಲಕ್ಕೂ ಉತ್ತರ ಕೊಡುತ್ತೆ ಎಂದು ಕಿಡಿಕಾರಿದ್ರು. लीडर ऑफ द ऑपोजिशन बहुत एक्सपीरियंस्ड है, इनको मालूम होना चाहिए कि डिबेट वंदे मातरम का हो रहा है, भारत की इकोनॉमी पर नहीं हो रहा है. मैं ये बड़े स्पष्ट शब्दों में कहना चाहता हूं, सरकार हर मुद्दे पर चर्चा करने के लिए तैयार है. ಲೋಕಸಭೆಯ ಚಳಿಗಾಲದ ಅಧಿವೇಶನ ಮತ್ತೊಮ್ಮೆ ಆಡಳಿತ ವಿಪಕ್ಷಗಳ ಮಾತಿನ ಮಲ್ಲ ಯುದ್ಧದ ಅಖಾಡವಾಗಿದೆ. ಮೇಲ್ಮನೆಯಲ್ಲಿ ಬೆಳಗ್ಗೆ ವಂದೇ ಮಾತರಂ ಜಂಗಿ ಕುಸ್ತಿ ಆದ್ರೆ, ಕೆಳಮನೆಯಲ್ಲಿ ಮಧ್ಯಾಹ್ನ SIR ಸಮರ ಜೋರಾಗಿತ್ತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬುಲ್ಡೋಸರ್ ಬಾಬಾ ಅಬ್ಬರ ಜೋರಾಗಿದೆ. ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ಗಳು ಅಬ್ಬರಿಸ್ತಾ ಇವೆ. ಅದನ್ನ ನೋಡಿ ಬಿಜೆಪಿ ಆಡಳಿತ ಇರೋ ರಾಜ್ಯಗಳಲ್ಲಿ ಬುಲ್ಡೋಸರ್ಗಳು ಅಖಾಡಕ್ಕಿಳಿದು. ये घुसपैठिए भोले भाले आदिवासियों को भ्रमित करके उनकी जमीनों पर कब्जा कर रहे हैं. ये देश सहन नहीं करेगा.
ಅಕ್ರಮ ವಲಸಿಗರ ವಿರುದ್ಧ ಯೋಗಿ ಸಮರ. ಭಾರತಕ್ಕೆ ಅಕ್ರಮವಾಗಿ ಬಂದಿರೋ ನುಸುಳುಕೋರರಿಗೆ ಟೆನ್ಷನ್ ಶುರುವಾಗಿದೆ. ಬಿಜೆಪಿ ಆಡಳಿತದ ಸರ್ಕಾರಗಳು ಸರ್ಜಿಕಲ್ ಸ್ಟ್ರೈಕ್ ಆರಂಭಿಸಿವೆ. ಒಬ್ಬೊಬ್ಬ ಅಕ್ರಮ ನುಸುಳುಕೋರರನ್ನ ಹುಡುಕಿ ದೇಶದಿಂದ ಹೊರಗಟ್ಟುವ ಮಿಷನ್ ಆರಂಭಿಸಲಾಗಿದೆ. विकास के लिए जमीन चाहिए, उत्तर प्रदेश सरकार देगी, लेकिन बांग्लादेशी घुसपैठियों के लिए और वक्फ माफिया के नाम पर कब्जा करने के लिए 1 इंच जमीन. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH